ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು. ತಮಗೆಲ್ಲರಿಗೂ ಸ್ಪರ್ಧಾ ಪವಿತ್ರ ಯೂಟ್ಯೂಬ್ ಕ್ಲಾಸ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಬನ್ನಿ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ದಿನ ನಾವು HSTR, PSTR, GPSTR ಅದೇ ರೀತಿಯಾಗಿ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ಅದೇ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಪಾಠಗಳನ್ನು ನೋಡಿಕೊಳ್ಳೋಣ. ಇಲ್ಲಿಯವರೆಗೆ ನಾವು 6ನೇ ತರಗತಿಯ 1ನೇ ಭಾಗದ ಎಲ್ಲ ಅಧ್ಯಾಯಗಳನ್ನು ನೋಡಿಕೊಂಡೆವು. ಇವತ್ತಿನ ದಿನ ನಾವು 6ನೇ ತರಗತಿಯ 2ನೇ ಭಾಗದ 12ನೇ ಅಧ್ಯಾಯವಾಗಿರ್ತಕ್ಕಂತಹ ಉತ್ತರ ಭಾರತದ ಪ್ರಾಚೀನ ರಾಜ್ಯ ಮನೆತನಗಳ ಬಗ್ಗೆ ನೋಡಿಕೊಳ್ಳೋಣ. ಹಾಗಾದರೆ ಉತ್ತರ ಭಾರತದ ಪ್ರಾಚೀನ ರಾಜ್ಯ ಮನೆತನಗಳಲ್ಲಿ ಪ್ರಮುಖವಾಗಿರ್ತಕ್ಕಂತಹ ರಾಜ್ಯ ಮನೆತನ ಅಂದಾಗ ಅದು ಮೌರ್ಯ ಸಾಮ್ರಾಜ್ಯ. ಈ ಮೌರ್ಯರು ಏನು ಮಾಡ್ತಾರಪ್ಪ ಅಂದ್ರೆ ಭಾರತವನ್ನು ಆಳಿರ್ತಕ್ಕಂತಹ ಮೊಟ್ಟ ಮೊದಲ ರಾಜ್ಯ ಮನೆತನ ಅಂದರೆ ಈ ಮೌರ್ಯ ಸಾಮ್ರಾಜ್ಯ ಅಂತೇಳಿ ನೋಡ್ತಾ ಇದ್ದೀವಿ. ಈ ಮೌರ್ಯ ಸಾಮ್ರಾಜ್ಯ ಭಾರತವನ್ನು ಆಳಿರ್ತಕ್ಕಂಥ ಮೊಟ್ಟ ಮೊದಲ ಸಾಮ್ರಾಜ್ಯ. ಹಾಗಾದರೆ ನಮ್ಮ ರಾಷ್ಟ್ರದ ಧ್ವಜದ ನಡುವೆ ಒಂದು ಚಕ್ರವಿದೆ. ಹಾಗಾದರೆ ಅದರ ಹೆಸರೇ ಏನಪ್ಪ ಅಂದ್ರೆ ಅಶೋಕ ಚಕ್ರ ಅಂತೇಳಿ ನೋಡ್ತೀವಿ. ರಾಷ್ಟ್ರ ಒಂದು ಧ್ವಜದ ನಡುವೆ ಇರತಕ್ಕಂಥ ಚಕ್ರದ ಹೆಸರು ಅಶೋಕ ಚಕ್ರವಾಗಿದೆ. ಹಾಗಾದರೆ ಆ ಒಂದು ಅಶೋಕ ಚಕ್ರ ಪ್ರಗತಿಯ ಸಂಕೇತವಾಗಿ ನಮ್ಮ ರಾಷ್ಟ್ರ ಧ್ವಜದಲ್ಲಿ ಏನು ಮಾಡಲಾಗಿದೆ, ಅದನ್ನು ಅಳವಡಿಸಲಾಗಿದೆ. ಹಾಗಾದರೆ ಈ ಒಂದು ಅಶೋಕ ಅಂದರೆ ಯಾರು, ಯಾವ ಮನೆತನಕ್ಕೆ ಸೇರಿದವನು, ಹಾಗಾದರೆ ಆ ಮನೆತನದ ಇತಿಹಾಸವೇನು, ಹಾಗಾದರೆ ಅಶೋಕನ ಕೊಡುಗೆ ಏನೆಂಬುದನ್ನು ಇವತ್ತಿನ ದಿನ ನಾವು ನೋಡೋಣ. ಹಾಗಾದ್ರೆ ನೋಡಿ, ಇಲ್ಲಿ ರಾಷ್ಟ್ರ ಧ್ವಜ ಇದೆ ನೋಡಿ, ಆ ರಾಷ್ಟ್ರ ಧ್ವಜದ ನಡುವೆ ಅಶೋಕನ ಚಕ್ರವನ್ನು ನೋಡ್ತಾ ಇದ್ದೀವಿ. ಅಶೋಕನ ಚಕ್ರದಲ್ಲಿ 24 ನಾವು ಗೆರೆಗಳನ್ನು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಅಂತಹ ಒಂದು ಅಶೋಕನ ಚಕ್ರ ಇರಬೇಕಾದ್ರೆ ಆತ ಯಾವ ಮನೆತನಕ್ಕೆ ಸಂಬಂಧಪಟ್ಟಿದ್ದ, ಹಾಗಾದರೆ ಆತನ ಪ್ರಮುಖವಾಗಿರ್ತಕ್ಕಂಥ ಸಾಮ್ರಾಜ್ಯ ಯಾವುದು ಅನ್ನುವುದನ್ನು ನೋಡುವಾಗ ನೋಡಿ, ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಅಂದಾಗ ಅದು ಯಾವ ಸಾಮ್ರಾಜ್ಯ ಅಂದರೆ ಮೌರ್ಯ ಸಾಮ್ರಾಜ್ಯ. ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯವಾಗಿದೆ. ಹಾಗಾದರೆ ಈ ಸಾಮ್ರಾಜ್ಯದ ಸ್ಥಾಪಕ ಯಾರಂದ್ರೆ ಚಂದ್ರಗುಪ್ತ ಮೌರ್ಯ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಮತ್ತು ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಅದು ಮೌರ್ಯ ಸಾಮ್ರಾಜ್ಯ ಆಗಿದೆ. ಹಾಗಾದ್ರೆ ಈ ಚಂದ್ರಗುಪ್ತ ಮೌರ್ಯ ಅಂತಕ್ಕಂಥವನು ಒಬ್ಬ ಸಾಹಸಿ ಯುವಕನಾಗಿದ್ದ. ಈತ ತಕ್ಷಶಿಲೆಯ ವಿಷ್ಣುಗುಪ್ತನು ಏನು ಮಾಡ್ತಾನಪ್ಪ ಅಂದ್ರೆ ನಂದ ವಂಶದ ರಾಜನಾಗಿರ್ತಕ್ಕಂಥ ಧನನಂದನಿಂದ ಅವಮಾನಿತನಾಗಿರ್ತಾನೆ. ಅಂದ್ರೆ ಈ ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾಗಿರ್ತಾನ. ಅದ ಸಂದರ್ಭದಲ್ಲಿ ತಕ್ಷಶಿಲೆಯಲ್ಲಿರ್ತಕ್ಕಂತಹ ವಿಷ್ಣುಗುಪ್ತ ಅಂತಕ್ಕಂಥವನು ನಂದ ವಂಶದ ರಾಜನಾಗಿರ್ತಕ್ಕಂತಹ ಧನಾನಂದನಿಂದ ಅವಮಾನಿತನಾಗಿರ್ತಾನ. ಹಾಗಾದ್ರೆ ಆ ವಿಷ್ಣುಗುಪ್ತನಿಗೆ ನೋಡ್ರಿ, ಚಾಣಾಕ್ಷನು ಕುಟಿಲ ತಂತ್ರಗಳಲ್ಲಿ ನಿಪುಣನೂ ಆಗಿರ್ತಕ್ಕಂಥ ವಿಷ್ಣುಗುಪ್ತನಿಗೆ ಚಾಣಕ್ಯ, ಕೌಟಿಲ್ಯ ಎಂಬ ಹೆಸರುಗಳು ಸಹ ಇರ್ತವೆ. ನೋಡ್ರಿ, ಈ ಒಂದು ನಂದ ವಂಶದ ರಾಜನಾಗಿರ್ತಕ್ಕಂಥ ಧನಾನಂದನಿಂದ ಅವಮಾನಿತನಾಗಿರ್ತಕ್ಕಂತಹ ವಿಷ್ಣುಗುಪ್ತನು ಚಾಣಕ್ಯನಾಗಿರ್ತಾನ, ಕುಟಿಲ ತಂತ್ರಗಳಲ್ಲಿ ನಿಪುಣನಾಗಿರ್ತಾನ. ಅಂತಹ ವಿಷ್ಣುಗುಪ್ತನಿಗೆ ಚಾಣಕ್ಯ, ಕೌಟಿಲ್ಯ ಎಂಬ ಹೆಸರುಗಳು ಸಹ ಇರ್ತವೆ. ಈತನು ಈ ಚಂದ್ರಗುಪ್ತ ಮೌರ್ಯನಿಗೆ ಸೈನಿಕ ಮತ್ತು ಯುದ್ಧದ ತರಬೇತಿಯನ್ನು ನೀಡಿ ಆತನ ಸೈನ್ಯವನ್ನು ಸಜ್ಜುಗೊಳಿಸಲು ನೆರವಾದವನೇ ಈ ವಿಷ್ಣುಗುಪ್ತ ಅಂತ ನೋಡ್ತಾ ಇದ್ದಾರೆ. ಯಾಕೆ ಈ ರೀತಿಯಾಗಿರ್ತಕ್ಕಂತಹ ಒಂದು ತರಬೇತಿಯನ್ನು ಆತನಿಗೆ ಕೊಡ್ತಾನ ಅಂದ್ರ, ಈ ವೇಳೆಗೆ ಧನನಂದನು ಪ್ರಜೆಗಳ ವಿಶ್ವಾಸವನ್ನ ಕಳೆದುಕೊಂಡಿದ್ದರಿಂದ ಸುಲಭವಾಗಿ ಅವನನ್ನ ಸಿಂಹಾಸನದಿಂದ ಕೆಳಗಿಳಿಸಲು ಚಂದ್ರಗುಪ್ತ ಮೌರ್ಯನಿಗೆ ಸಾಧ್ಯವಾಗುತ್ತದೆ. ತಕ್ಷಶಿಲೆಯ ಬ್ರಾಹ್ಮಣನಾಗಿರ್ತಕ್ಕಂತಹ ವಿಷ್ಣುಗುಪ್ತನಿಗೆ ನಂದ ವಂಶದ ರಾಜನಾಗಿರ್ತಕ್ಕಂತಹ ಧನನಂದ ಅವಮಾನ ಮಾಡಿರ್ತಾನ. ಆ ಒಂದು ಪ್ರಯತ್ನವನ್ನ ಚಾಣಕ್ಯನಾಗಿರ್ತಕ್ಕಂತಹ ಕುಟಿಲ ತಂತ್ರಗಳಲ್ಲಿ ನಿಪುಣನಾಗಿರ್ತಕ್ಕಂತಹ ವಿಷ್ಣುಗುಪ್ತ ಈ ಚಂದ್ರಗುಪ್ತ ಮೌರ್ಯನಿಗೆ ಸೈನಿಕ ಮತ್ತು ಯುದ್ಧ ತರಬೇತಿಯನ್ನು ನೀಡಿ ಆತನ ಸೈನ್ಯವನ್ನು ಸಜ್ಜುಗೊಳಿಸಿ ಆತನನ್ನ ಧನನಂದನ ಒಂದು ಸಾಮ್ರಾಜ್ಯದ ಮೇಲೆ ದಾಳಿಯನ್ನು ಮಾಡಲಿಕ್ಕೆ ಆತನಿಗೆ ಹೊರದಿರಿಸ್ತಾನೆ. ಹೀಗಾಗಿ ಆ ವೇಳೆಗೆ ಧನನಂದ ಅಂತಕ್ಕಂಥವನು ಪ್ರಜೆಗಳ ವಿಶ್ವಾಸವನ್ನು ಕಳೆದುಕೊಂಡಿದ್ದರಿಂದ ಸುಲಭವಾಗಿ ಆ ಧನನಂದನನ್ನು ಸಿಂಹಾಸನದಿಂದ ಕೆಳಗಿಳಿಸಲು
ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾಗಿರ್ತಕ್ಕಂತಹ ಚಂದ್ರಗುಪ್ತ ಮೌರ್ಯನಿಗೆ ಸಾಧ್ಯವಾಗುತ್ತದೆ. ಹೀಗೆ ಚಂದ್ರಗುಪ್ತ ಮೌರ್ಯನು 2300 ವರ್ಷಗಳ ಹಿಂದೆ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಪಾಟಲಿಪುತ್ರ ಅಂದ್ರೆ ಈಗಿನ ಬಿಹಾರದ ರಾಜಧಾನಿಯಾಗಿರ್ತಕ್ಕಂತಹ ಪಾಟ್ನಾವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ. ಯಾರು? ಚಂದ್ರಗುಪ್ತ ಮೌರ್ಯ. ನಂತರ ಚಂದ್ರಗುಪ್ತ ಮೌರ್ಯನು ದೊಡ್ಡದಾಗಿರ್ತಕ್ಕಂತಹ ಸೇನೆಯನ್ನು ಸಂಘಟಿಸಿ ವಾಯುವ್ಯ ಭಾರತದ ಕಡೆಗೆ ನುಗ್ತಾನೆ. ಅಂದ್ರೆ ಆ ಸಮಯದಲ್ಲಿ ಮ್ಯಾಸಿಡೋನಿಯಾದ ದೊರೆಯಾಗಿರ್ತಕ್ಕಂತಹ ಅಲೆಕ್ಸಾಂಡರನು ಈ ಮೊದಲು ಆಕ್ರಮಿಸಿಕೊಂಡಿರ್ತಕ್ಕಂತಹ ಪ್ರದೇಶಗಳನ್ನು ಅವನ ಪ್ರತಿನಿಧಿಯಾಗಿರ್ತಕ್ಕಂತಹ ಸೆಲ್ಯೂಕಸನು ನೋಡಿಕೊಳ್ತಿದ್ದನು. ಮ್ಯಾಸಿಡೋನಿಯಾದ ದೊರೆಯಾಗಿರ್ತಕ್ಕಂಥ ಅಲೆಕ್ಸಾಂಡರ್ ಏನು ಮಾಡಿದಪ್ಪ ಅಂದ್ರೆ ನಮ್ಮ ಭಾರತದಲ್ಲಿರ್ತಕ್ಕಂತಹ ಕೆಲವು ಪ್ರದೇಶಗಳನ್ನು, ಅದು ವಾಯುವ್ಯ ಭಾರತದ ಪ್ರದೇಶಗಳನ್ನು ಆಕ್ರಮಿಸಿಕೊಂಡಿರ್ತಾನೆ. ಆ ಪ್ರದೇಶಗಳನ್ನು ಅವನ ಪ್ರತಿನಿಧಿಯಾಗಿರ್ತಕ್ಕಂಥ ಸೆಲ್ಯೂಕಸನು ನೋಡಿಕೊಳ್ತಿರ್ತಾನೆ. ಅಂತಹ ಸಂದರ್ಭದಲ್ಲಿ ಚಂದ್ರಗುಪ್ತ ಮೌರ್ಯನು ದೊಡ್ಡದಾಗಿರ್ತಕ್ಕಂಥ ಸೈನ್ಯವನ್ನು ಸಂಘಟಿಸಿ ವಾಯುವ್ಯ ಭಾರತದ ಕಡೆಗೆ ನುಗ್ಗಿದ. ಹಾಗಾದ್ರೆ ನೋಡ್ರಿ, ಚಂದ್ರಗುಪ್ತನ ಮೌರ್ಯನ ಸೈನ್ಯದ ಎದುರು ಸೋತಕ್ಕಿರ್ತಕ್ಕಂಥ ಸೆಲ್ಯೂಕಸ ಅವನೊಡನೆ ಒಪ್ಪಂದಕ್ಕೆ ಮುಂದಾಗ್ತಾನೆ. ಯಾವಾಗ ಚಂದ್ರಗುಪ್ತ ಮೌರ್ಯ ಈ ಒಂದು ಮ್ಯಾಸಿಡೋನಿಯಾದ ಪ್ರತಿನಿಧಿ, ಅದು ಅಲೆಕ್ಸಾಂಡರ್ನ ಪ್ರತಿನಿಧಿಯಾಗಿರ್ತಕ್ಕಂಥ ಸೆಲ್ಯೂಕಸನೊಂದಿಗೆ ಯುದ್ಧವನ್ನು ಮಾಡ್ತಾನೆ ನೋಡ್ರಿ, ಆ ಯುದ್ಧದಲ್ಲಿ ಸೆಲ್ಯೂಕಸನು ಸೋತು ಬಿಡ್ತಾನೆ. ಸೋತು ಅವನೊಂದಿಗೆ ಒಪ್ಪಂದವನ್ನು ಮಾಡಿಕೊಳ್ಳಲಿಕ್ಕೆ ಏನಾಗ್ತಾನಪ್ಪ ಅಂದ್ರೆ ಮುಂದೆ ಹಾಕಿಬಿಡ್ತಾನೆ. ಆ ಸಂದರ್ಭದಲ್ಲಿ ಅಫ್ಘಾನಿಸ್ತಾನ, ಬಲೂಚಿಸ್ತಾನ ಮತ್ತು ಸಿಂಧನ ಪಶ್ಚಿಮ ಪ್ರದೇಶಗಳನ್ನು ಚಂದ್ರಗುಪ್ತ ಮೌರ್ಯನಿಗೆ ನೀಡಿದ. ಯಾರು? ಸೆಲ್ಯೂಕಸ ಅಫ್ಘಾನಿಸ್ತಾನ, ಬಲೂಚಿಸ್ತಾನ, ಸಿಂಧ, ಈ ಸಿಂಧನ ಪಶ್ಚಿಮ ಪ್ರದೇಶಗಳನ್ನೆಲ್ಲ ಈ ಚಂದ್ರಗುಪ್ತ ಮೌರ್ಯನಿಗೆ ನೀಡಿದನು. ಅಷ್ಟೇ ಅಲ್ಲದೆ ತನ್ನ ಮಗಳನ್ನು ಕೊಟ್ಟು ಸಹ ಮದುವೆಯನ್ನು ಮಾಡ್ತಾನೆ. ಯಾರ ಮದುವೆಯನ್ನು ಮಾಡ್ತಾನಂದ್ರೆ ಚಂದ್ರಗುಪ್ತ ಮೌರ್ಯನಿಗೆ ಆ ಸೆಲ್ಯೂಕಸ್ ಅಂತಕ್ಕಂಥವ್ನು ಏನು ಮಾಡ್ತಾನಪ್ಪ ಅಂದ್ರೆ ಮದುವೆಯನ್ನು ಮಾಡಿದ. ಇದಕ್ಕೆ ಪ್ರತಿಯಾಗಿ ಚಂದ್ರಗುಪ್ತ ಮೌರ್ಯನು 500 ಆನೆಗಳನ್ನು ಸೆಲ್ಯೂಕಸನಿಗೆ ಬಳುವಳಿಯಾಗಿ ನೀಡಿದನು. ಸೆಲ್ಯೂಕಸನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಮೆಗಾಸ್ತನಿಸ್ ಎಂಬ ರಾಯಭಾರನ್ನು ಕಳುಹಿಸಿಕೊಟ್ಟನು. ಮೆಗಾಸ್ತನಿಸ್ ಇಂಡಿಕಾ ಎಂಬ ಕೃತಿಯಲ್ಲಿ ಇಲ್ಲಿನ ತನ್ನ ಅನುಭವಗಳನ್ನು ದಾಖಲಿಸಿದನು. ನೋಡಿ, ಚಂದ್ರಗುಪ್ತ ಮೌರ್ಯ ಭಾರತದ ವಾಯುವ್ಯ ಭಾಗದಲ್ಲಿದ್ದಿರತಕ್ಕಂತಹ ಅಲೆಕ್ಸಾಂಡರನ ಪ್ರದೇಶಗಳನ್ನು ನೋಡಿಕೊಳ್ಳತಕ್ಕಂಥ ಸೆಲ್ಯೂಕಸ್ನೊಂದಿಗೆ ಯುದ್ಧವನ್ನು ಮಾಡಲಿಕ್ಕೆ ಮುಂದಾಗ್ತಾನೆ. ಆತನನ್ನು ಸೋಲಿಸ್ತಾನ. ಆತನಿಂದ ಅಫ್ಘಾನಿಸ್ತಾನ, ಬಲೂಚಿಸ್ತಾನ, ಸಿಂಧ, ಇನ್ನು ಹಲವಾರು ಕಂದಹಾರ ಮತ್ತು ಇವನ್ನೆಲ್ಲ ಪ್ರದೇಶಗಳನ್ನು ವಶಪಡಿಸಿಕೊಂಡು ಬಿಡ್ತಾನೆ. ಆ ಒಂದು ಪ್ರಯತ್ನಕ್ಕೆ ಏನು ಮಾಡ್ತಾನಪ್ಪ ಅಂದ್ರೆ ಈ ಒಬ್ಬ ಸೆಲ್ಯೂಕಸ್ ಒಪ್ಪಂದಕ್ಕೆ ಮುಂದಾಗ್ತಾನ. ಒಪ್ಪಂದಕ್ಕೆ ಮುಂದಾಗಷ್ಟೇ ಅಲ್ಲ, ತನ್ನ ಮಗಳನ್ನು ಸಹ ಆತನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಅದರ ಜೊತೆಗೆ ಈತ ಮಗಳನ್ನು ಕೊಟ್ಟು ಮದುವೆಯನ್ನು ಮಾಡಿದ ಪ್ರಯುಕ್ತವಾಗಿ ಚಂದ್ರಗುಪ್ತ ಮೌರ್ಯ ಆತನಿಗೆ 500 ಆನೆಗಳನ್ನು ಕೊಡ್ತಾನೆ. ಅಷ್ಟೇ ಅಲ್ಲದೆ ಈ ಸಮಯದಲ್ಲಿ ಸೆಲ್ಯೂಕಸ್ ಏನು ಮಾಡ್ತಾನಪ್ಪ ಅಂದ್ರೆ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಮೆಗಾಸ್ತನಿಸ್ ಅಂತಕ್ಕಂತಹ ಒಬ್ಬ ರಾಯಭಾರಿಯನ್ನು ಸಹ ಈ ಸೆಲ್ಯೂಕಸ್ ಕಳಿಸ್ತಾನೆ. ಆ ಒಬ್ಬ ಮೆಗಾಸ್ತನಿಸ್ ಅಂತಕ್ಕಂಥ ರಾಯಭಾರಿ ಈ ಒಂದು ಮೌರ್ಯ ಸಾಮ್ರಾಜ್ಯದಲ್ಲಿ ತನ್ನ ಅನುಭವಗಳನ್ನು ಏನು ಮಾಡ್ತಾನಪ್ಪ ಅಂದ್ರೆ ಇಂಡಿಕಾ ಎಂಬ ಕೃತಿಯಲ್ಲಿ ಬರೀತಾರೆ. ಹಾಗಾದ್ರೆ ಇಲ್ಲಿ ನೋಡಿ, ವಿಷ್ಣುಗುಪ್ತ ಅಥವಾ ಕೌಟಿಲ್ಯನು ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿ ಆಗಿದ್ದ. ನೋಡ್ರಿ, ಯಾರಪ್ಪ ಅಂದ್ರೆ ವಿಷ್ಣುಗುಪ್ತ, ತಕ್ಷಶಿಲೆಯ ವಿಷ್ಣುಗುಪ್ತ, ಕೌಟಿಲ್ಯ ಮತ್ತು ಚಾಣಕ್ಯ ಇವನ ಏನಾಗಿದಪ್ಪ ಅಂದ್ರೆ ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿ ಆಗಿರ್ತಾನೆ. ಈತನು ಬರೆದ ಅರ್ಥಶಾಸ್ತ್ರ ಎಂಬ ಕೃತಿಯು ಯಾರು ಬರೆದಾನ? ಕೌಟಿಲ್ಯ ಈ ಅರ್ಥಶಾಸ್ತ್ರ ಕೃತಿಯನ್ನು ಬರೀತಾನೆ. ಈ ಅರ್ಥಶಾಸ್ತ್ರ ಎಂಬ ಕೃತಿಯನ್ನ ಕೌಟಿಲ್ಯ ಬರೀತಾನ. ಹಾಗಾದ್ರೆ ಈ ಕೃತಿಯು ರಾಜ್ಯತಂತ್ರಗಳಿಗೆ ಸಂಬಂಧಿಸಿದ ಹಲವು ಸಂಗತಿಗಳನ್ನು ತಿಳಿಸ್ತದೆ. ಲೋಕ ಪ್ರಸಿದ್ಧವಾಗಿರ್ತಕ್ಕಂಥ ಈ ಕೃತಿಯು ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದ ಹಸ್ತಪ್ರತಿ ಸಂಗ್ರಹಾಲಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ದೊರಕಿತು. ಹಾಗಾದ್ರೆ ಅಲ್ಲಿ ದೊರೆತಿರ್ತಕ್ಕಂತಹ ಈ ಕೃತಿಯನ್ನ
ಶ್ಯಾಮಶಾಸ್ತ್ರಿ ಎಂಬ ವಿದ್ವಾಂಸರು ಅದನ್ನ ಶೋಧನೆ ಮಾಡ್ತಾರೆ. ಈ ವಿಷ್ಣುಗುಪ್ತ ಕೌಟಿಲ್ಯನು ಬರೆದಿರ್ತಕ್ಕಂತಹ, ಅಂದ್ರೆ ಈತ ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿ ಆಗಿರ್ತಾನ. ಈತನು ರಚನೆ ಮಾಡಿರ್ತಕ್ಕಂತಹ ಆ ಒಂದು ಅರ್ಥಶಾಸ್ತ್ರ ಕೃತಿಯನ್ನ ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ಆರ್ ಶ್ಯಾಮಶಾಸ್ತ್ರಿ ಅಂತಕ್ಕಂಥವ ಏನ್ ಮಾಡ್ತಾನ, ಅದನ್ನ ಶೋಧನೆ ಮಾಡ್ತಾನ. ಹಾಗಾದ್ರ ಈ ಒಂದು ಆರ್ ಶ್ಯಾಮಶಾಸ್ತ್ರಿ ಅಂತಕ್ಕಂಥ ಇದನ್ನ ಏನ್ ಮಾಡ್ತಾನಪ್ಪ ಅಂದ್ರ 1905 ಅದನ್ನ ಏನ್ ಮಾಡ್ತಾನಪ್ಪ ಅಂದ್ರ ಶೋಧನೆ ಮಾಡ್ತಾನ. 1909 ಅದನ್ನ ಏನ್ ಮಾಡ್ತಾನಪ್ಪ ಅಂದ್ರ ಸಂಸ್ಕೃತ ಭಾಷೆಯಲ್ಲಿ ಇರ್ತಕ್ಕಂತಹ ಆ ಒಂದು ಕೃತಿಯನ್ನ ಇಂಗ್ಲಿಷ್ ಭಾಷೆಗೆ ಭಾಷಾಂತರಿಸ್ತಾನೆ. ಇದು ಏನಪ್ಪಾ ಅಂದ್ರ ಕೌಟಿಲ್ಯನ ಒಂದು ಪ್ರಮುಖ ಅರ್ಥಶಾಸ್ತ್ರದ ಕೃತಿಯ ಮಾಹಿತಿ. ಹಾಗಾದ್ರ ಇನ್ನ ಚಂದ್ರಗುಪ್ತ ಮೌರ್ಯನು ಕೊನೆಯದಾಗಿ ಏನ್ ಮಾಡ್ತಾನಪ್ಪ ಅಂದ್ರೆ ಜೈನ ಧರ್ಮವನ್ನು ಸ್ವೀಕರಿಸಿದ. ಯಾರ ಪ್ರಭಾವಕ್ಕೆ ಒಳಗಾಗಿ ಅಂದ್ರ ಭದ್ರಬಾಹುವಿನ ಪ್ರಭಾವಕ್ಕೆ ಒಳಗಾಗಿ ಒಂದು ಜೈನ ಧರ್ಮವನ್ನ ಏನ್ ಮಾಡ್ತಾನಪ್ಪ ಅಂದ್ರ ಈ ಚಂದ್ರಗುಪ್ತ ಮೌರ್ಯ ಅಂತಕ್ಕಂಥವನು ಸ್ವೀಕಾರ ಮಾಡಿದ ಜೈನ ಧರ್ಮವನ್ನ. ಹಾಗಾದ್ರೆ ತನ್ನ ಕೊನೆಯ ದಿನಗಳಲ್ಲಿ ಸಿಂಹಾಸನವನ್ನ ತನ್ನ ಮಗನಾಗಿರ್ತಕ್ಕಂತಹ ಬಿಂದುಸಾರನಿಗೆ ವಹಿಸಿಕೊಟ್ಟು ಜೈನ ಯತಿಗಳೊಡನೆ ಕರ್ನಾಟಕಕ್ಕೆ ಬಂದ. ಅದ ಇಂದಿನ ಹಾಸನ ಜಿಲ್ಲೆಯ ಶ್ರವಣಬೆಳಗೊಳಕ್ಕೆ ಬರ್ತಾನೆ. ಹಾಗಾದ್ರೆ ಇಂದಿನ ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿ ಸಲ್ಲೇಖನ ಎಂಬ ಕಠಿಣ ವ್ರತವನ್ನ ಕೈಗೊಂಡು ದೇಹ ತ್ಯಾಗವನ್ನ ಮಾಡಿದ ಅಂತೇಳಿ ನಮಗೆ ಇತಿಹಾಸ ಮಾಹಿತಿ ಹೇಳ್ತದೆ. ಹಾಗಾದ್ರೆ ಬಿಂದುಸಾರನು ಸುಮಾರು 25 ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿದ ಅಂತೇಳಿ ನೋಡ್ತಾ ಇದೀವಿ. ಚಂದ್ರಗುಪ್ತ ಮೌರ್ಯನ ಮಗನಾಗಿರ್ತಕ್ಕಂತಹ ಬಿಂದುಸಾರನು ಸಹ ಸುಮಾರು ಎಷ್ಟಪ್ಪ ಅಂದ್ರ 25 ವರ್ಷಗಳ ಕಾಲ ಏನ್ ಮಾಡ್ತಾನಪ್ಪ ಅಂದ್ರ ಆಡಳಿತವನ್ನ ನಡೆಸಿದ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಆತನ ನಂತರ ಬಂದಿರತಕ್ಕಂಥವನೇ ಸಾಮ್ರಾಟನಾಗಿರ್ತಕ್ಕಂತಹ ಅಶೋಕ ಅಂತೇಳಿ ನೋಡ್ತಾ ಇದ್ದೀವಿ. ಅಶೋಕ ಬಿಂದುಸಾರನ ನಂತರ ಅವನ ಮಗ ಅಶೋಕನು ಅಧಿಕಾರಕ್ಕೆ ಬಂದನು. ಜಗತ್ತಿನ ಇತಿಹಾಸದಲ್ಲೇ ಅವನಿಗೆ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಸ್ಥಾನಮಾನವಿತ್ತು. ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಎನ್ನುವ ಮೂಲಕ ಪ್ರಜೆ ಪಾಲನೆಗೆ ಆದ್ಯತೆ ನೀಡಿರ್ತಕ್ಕಂಥ ಮೊದಲ ದೊರೆ ಅಂದ್ರೆ ಆತನೇ ಯಾರಾಗಿದ್ದಾರಪ್ಪ ಅಂದ್ರೆ ಅಶೋಕನಂತಕ್ಕಂಥವನಾಗಿದ್ದಾನ ಅಶೋಕ. ಹಾಗಾದ್ರೆ ಈ ಅಶೋಕನ ಬಗ್ಗೆ ನಾವು ಮತ್ತೆ ಮಾಹಿತಿಯನ್ನು ನೋಡೋದಾದ್ರೆ ನೋಡ್ರಿ, ಅಶೋಕನ ಶಾಸನಗಳ ಬಗ್ಗೆ ನೋಡ್ತಾ ಇದ್ದೀವಿ ನಾವು. ಅಶೋಕನ ಶಾಸನಗಳು ಹಾಗಾದ್ರೆ ಭಾರತ ಉಪಖಂಡದ ಉದ್ದಗಲಕ್ಕೂ ನೂರಾರು ಅಶೋಕನ ಶಾಸನಗಳು ಹರಡಿಕೊಂಡಿವೆ. ಹಾಗಾದ್ರೆ ಈ ಶಾಸನಗಳು ಪ್ರಧಾನವಾಗಿ ಬ್ರಾಹ್ಮಿ ಲಿಪಿ ಮತ್ತು ಪ್ರಾಕೃತ ಭಾಷೆಯಲ್ಲಿ ಕಂಡು ಬಂದಿರತಕ್ಕಂಥ ಶಾಸನಗಳಾಗ್ಯಾವ. ಯಾವಪ್ಪ ಅಂದ್ರೆ ಈ ಅಶೋಕನ ಶಾಸನಗಳು ಪ್ರಧಾನವಾಗಿ ಒಂದು ಬ್ರಾಹ್ಮಿ ಲಿಪಿ ಮತ್ತು ಪ್ರಾಕೃತ ಭಾಷೆಯಲ್ಲಿ ಕಂಡು ಬಂದಿರತಕ್ಕಂತಹ ಶಾಸನಗಳಾಗ್ಯಾವ. ಹಾಗಾದ್ರೆ ಅಶೋಕನ ಶಾಸನಗಳು ಕರ್ನಾಟಕದಲ್ಲಿ 9 ಸ್ಥಳಗಳಲ್ಲಿ ಆತನ 17 ಶಾಸನಗಳು ಕಂಡು ಬಂದಿರುವುದನ್ನು ನಾವು ನೋಡ್ತಾ ಇದ್ದೀವಿ. 9 ಸ್ಥಳಗಳಲ್ಲಿ 17 ಶಾಸನಗಳು ಕಂಡು ಬಂದಿರತಕ್ಕಂಥದ್ದನ್ನು ಸಹ ನಾವು ನೋಡ್ತಾ ಇದ್ದೀವಿ. ಇವುಗಳಲ್ಲಿ ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನ ಅಂತಕ್ಕಂಥದ್ದು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಈ ಶಾಸನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಶೋಕನ ಹೆಸರು ಕಂಡು ಬಂದಿದ್ದು ಸಹ ನಾವು ನೋಡ್ತಾ ಇದ್ದೀವಿ. ಮೊಟ್ಟ ಮೊದಲ ಬಾರಿಗೆ ಯಾರ ಹೆಸರು, ಅಶೋಕನ ಹೆಸರು ಕಂಡು ಬಂದಿರತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಅಂದ್ರೆ ಈವರೆಗಿನ ಶಾಸನಗಳಲ್ಲಿ ದೇವನಾಮ ಪ್ರಿಯದರ್ಶಿ ಎಂದಷ್ಟೇ ಇದ್ದಿತ್ತು. ಯಾವಾಗ 1831 ಜೇಮ್ಸ್ ಪ್ರಿನ್ಸೆಪ್ ಅಂತಕ್ಕಂಥವನು ರಾಯಚೂರಿನ ಮಸ್ಕಿ ಶಾಸನವನ್ನು ಅಧ್ಯಯನ ಮಾಡ್ತಾನೆ ನೋಡಿ, ಆ ಮಸ್ಕಿ ಶಾಸನದಲ್ಲಿ ದೇವನಾಮ ಪ್ರಿಯದರ್ಶಿ ಅಶೋಕಸ ಎಂದು ಬರೆಯಲಾಗಿತ್ತು. ಇದರಿಂದಾಗಿ ಅಶೋಕನೇ ದೇವನಾಮ ಪ್ರಿಯದರ್ಶಿ ಎಂಬುದಾಗಿ ನಮಗೆ ತಿಳಿದಿರುತ್ತದೆ. ಯಾವಾಗ 1831 ಜೇಮ್ಸ್ ಪ್ರಿನ್ಸೆಪ್ ಅಂತಕ್ಕಂಥವನು ಈ ಒಂದು ರಾಯಚೂರಿನ ಮಸ್ಕಿ ಶಾಸನವನ್ನು ಅಧ್ಯಯನ ಮಾಡ್ತಾ ನೋಡಿ, ಅವಾಗ ದೇವನಾಮ ಪ್ರಿಯದರ್ಶಿ ಬೇರೆ ಯಾರೂ ಅಲ್ಲ ಅಶೋಕನೇ ಎಂಬುದು ತಿಳಿದು ಬರ್ತದೆ. ಹಾಗಾದ್ರೆ ಅಶೋಕನ ಶಾಸನಗಳಿಂದ ಅವನ ಜೀವನ, ಅವನ ಸಾಧನೆ, ಆ ಸಾಮ್ರಾಜ್ಯದ ವ್ಯಾಪ್ತಿ ಮೊದಲಾದ ಅಂಶಗಳನ್ನು ಸಹ ನಾವೇನು ಮಾಡ್ಕೊಳ್ಳೋದು ಅಂದ್ರೆ ಈ ಸಮಯದಲ್ಲಿ ತಿಳಿದುಕೊಳ್ಳಬಹುದು. ನೋಡ್ರಿ,
ಅಶೋಕನ ಉಬ್ಬು ಶಿಲ್ಪ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಕನಗನಹಳ್ಳಿಯಲ್ಲಿ. ಇಲ್ಲಿದೆ ನೋಡಿ, ಇದು ಅಶೋಕನ ಉಬ್ಬು ಶಿಲ್ಪ ನೋಡಿ. ಈ ಅಶೋಕನ ಉಬ್ಬು ಶಿಲ್ಪ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಕನಗನಹಳ್ಳಿಯಲ್ಲಿ. ಇನ್ನು ಅಶೋಕನ ಶಾಸನ, ಸನ್ನತಿ ಶಾಸನ ನೋಡ್ರಿ, ಗುಲ್ಬರ್ಗಾ ಜಿಲ್ಲೆಯಲ್ಲಿ ಇರತಕ್ಕಂತಹ ಸನ್ನತಿ ಶಾಸನ ಪ್ರಸ್ತುತ ಅಧ್ಯಯನಗೊಳಪಟ್ಟಿರ್ತಕ್ಕಂಥ ಶಾಸನ ಈ ಶಾಸನವಾಗಿದೆ. ಹಾಗಾದ್ರೆ ನೋಡಿ, ಈ ಸಮಯದಲ್ಲಿ ನೋಡಿ ನಿಮಗಿದು ತಿಳಿದಿರಲಿ ಅಂತ ನೋಡಿ, ಇಂದಿಗೆ 180 ವರ್ಷಗಳ ಹಿಂದೆ ಅಂದ್ರೆ 1831ರಲ್ಲಿ ಜೇಮ್ಸ್ ಪ್ರಿನ್ಸೆಪ್ ಎಂಬ ಬ್ರಿಟಿಷ್ ಅಧಿಕಾರಿ ಮೊಟ್ಟ ಮೊದಲ ಬಾರಿಗೆ ಅಶೋಕನ ಶಾಸನಗಳನ್ನ ಓದಿದ. ಈ ಮೊದಲು ಯಾರೂ ಓದಲಾಗಿರಲಿಲ್ಲ. 6 ಶತಮಾನಗಳಿಗೂ ಹಿಂದೆ ದೆಹಲಿಯ ಸುಲ್ತಾನನಾಗಿರ್ತಕ್ಕಂತಹ ಫಿರೋಜ್ ಶಾ ತುಘಲಕನು ಅಶೋಕನ ಶಾಸನಗಳನ್ನು ಓದಿಸುವ ಪ್ರಯತ್ನವನ್ನು ನಡೆಸಿ ವಿಫಲನಾಗಿದ್ದ. ನೋಡ್ರಿ, ಇದಕ್ಕಿಂತ ಮುಂಚೆ ಫಿರೋಜ್ ಶಾ ತುಘಲಕನು ಅಶೋಕನ ಶಾಸನಗಳನ್ನು ಓದಿಸುವ ಪ್ರಯತ್ನವನ್ನು ನಡೆಸಿ ಆತ ವಿಫಲನಾಗಿದ್ದಾನ. ಕೌಶಲ್ಯಲ್ಲಿರ್ತಕ್ಕಂಥ ಅಶೋಕನ ಶಾಸನಗಳನ್ನು ಓದಿಸಲಿಕ್ಕೆ ಆರಂಭಿಸಿದನು ಸಹ ಅದು ಸಕ್ಸಸ್ ಆಗಲಿಲ್ಲ. ಅದನ್ನು ಅಲಹಾಬಾದ್ಗೆ ತಂದ ಪ್ರತಿಷ್ಠಾಪಿಸ್ತಾನೆ. ಆ ಅಲಹಾಬಾದ್ನಲ್ಲಿ ಹರಿಶೇರನಿಂದ ಸಮುದ್ರಗುಪ್ತನ ಒಂದು ಸಾಧನೆಯನ್ನ ಆ ಶಾಸನ ಮೇಲೆ ಬರೆಯಲಾಗ್ತದೆ. ಹೀಗಾಗಿ ಓದಿಸುವ ಪ್ರಯತ್ನವನ್ನ ಮಾಡಿ ಆತ ವಿಫಲನಾದ ಅಂತ ಹೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಈ ಸಮಯದಲ್ಲಿ ನಾವು ಕಳಿಂಗ ಯುದ್ಧ, ಅಶೋಕ ಅಂದ್ರೆ ಮೌರ್ಯ ಸಾಮ್ರಾಜ್ಯದ ಅಶೋಕನು ಅಧಿಕಾರಕ್ಕೆ ಬಂದ 8ನೇ ವರ್ಷದಲ್ಲಿ ಕಳಿಂಗ ರಾಜ್ಯದ ಮೇಲೆ ಯುದ್ಧವನ್ನು ಸಾಗಿದ. ಸಾಮಾನ್ಯ ಶಕ ಪೂರ್ವ ಅಂದ್ರೆ ಕ್ರಿಸ್ತ ಶಕ ಪೂರ್ವ 269ರಲ್ಲಿ ಆತನಿಗೆ ಪಟ್ಟಾಭಿಷೇಕ ಮಾಡ್ತಾನ ಬಿಂದುಸಾರ. ಆ ನಂತರ 8 ವರ್ಷಗಳ ಕಾಲ ತನ್ನ ಸಹೋದರರೊಂದಿಗೆ ಅಥವಾ ಸಹಚರರೊಂದಿಗೆ ಯುದ್ಧವನ್ನ ಮಾಡಿ ಆ ನಂತರ 261ರಲ್ಲಿ ಕ್ರಿಸ್ತ ಪೂರ್ವ 261ರಲ್ಲಿ ತಾನು ಸ್ವತಂತ್ರನಾಗಿರ್ತಕ್ಕಂಥ ರಾಜನಾಗ್ತಾನೆ. ಅವಾಗ ಆತನಿಗೆ ಕಂಡಿರ್ತಕ್ಕಂಥ ಸಾಮ್ರಾಜ್ಯ ಸಮೃದ್ಧವಾಗಿರ್ತಕ್ಕಂಥ ಈ ಕಳಿಂಗ ಸಾಮ್ರಾಜ್ಯ ಅಂತ ನೋಡ್ತಾ ಇದ್ದೀವಿ. ಆ 8ನೇ ವರ್ಷದಲ್ಲಿ ಕಳಿಂಗ ರಾಜ್ಯದ ಮೇಲೆ ಯುದ್ಧವನ್ನ ಮಾಡಲಿಕ್ಕೆ ಮುಂದಾಗ್ತಾನೆ. ಈ ಒಂದು ಯುದ್ಧ ಅವನ ಜೀವನದ ಒಂದು ಮಹತ್ವದ ಘಟನೆಯಾಗಿತ್ತು. ಅದರಲ್ಲಿ ಕಳಿಂಗ ರಾಜ್ಯವು ಇಂದಿನ ಒಡಿಶಾ ರಾಜ್ಯದ ಭಾಗವಾಗಿದ್ದು ಇದರ ಮೇಲೆ ಅಶೋಕನು ಯುದ್ಧವನ್ನು ನಡೆಸಿದನು. ಯುದ್ಧದಲ್ಲಿ ಸಾವಿರಾರು ಜನರು ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರಾಣವನ್ನ ಕಳೆದುಕೊಂಡರು ಅಂತೇಳಿ ನೋಡ್ತಾ ಇದೀವಿ. ಸಾವಿರಾರು ಜನರು ಪ್ರಾಣವನ್ನ ಕಳೆದುಕೊಂಡರು, 1 ಲಕ್ಷ ಜನರು ಗಾಯಗೊಂಡರು, 1.5 ಲಕ್ಷ ಶತ್ರು ಸೈನಿಕರು ಬಂಧಿತರಾದರು ಅಂತ ನೋಡ್ತಾ ಇದ್ದೀವಿ. ಹಾಗಾದ್ರೆ ಕ್ರಿಸ್ತ ಪೂರ್ವ 261ರಲ್ಲಿ ನಡೆದಿರ್ತಕ್ಕಂಥ ಈ ಕದನದಲ್ಲಿ ಅಪಾರ ಸಾವು ನೋವುಗಳಾಗ್ತವೆ. ಇಂತಹ ಒಂದು ಘೋರ ದೃಶ್ಯವನ್ನ ನೋಡಿರ್ತಕ್ಕಂಥ ಅಶೋಕನ ಮನ ಕಲಕಿತು. ಇದರಿಂದ ಮನ ನೊಂದಿರ್ತಕ್ಕಂಥ ಅಶೋಕ ಆ ಕ್ಷಣದಿಂದಲೇ ಯುದ್ಧ ಮಾಡುವುದನ್ನ ನಿಲ್ಲಿಸಿದ. ಮನ ಪರಿವರ್ತನೆಗೊಂಡಿರ್ತಕ್ಕಂಥ ಮತ್ತೊಬ್ಬ ಸಾಮ್ರಾಟ ಅಂದ್ರ ಜಗತ್ತಿನ ಇತಿಹಾಸದಲ್ಲಿ ಇವನು ಬಿಟ್ಟರೆ ಮತ್ತೆ ಯಾರೂ ಇಲ್ಲ. ಯುದ್ಧ ಮಾರ್ಗದ ಬದಲು ಧರ್ಮ ಮಾರ್ಗವನ್ನ ಹಿಡಿದ ಸಾಮ್ರಾಟ ಅಶೋಕನನ್ನ ಮಹಾಸೇನೆಂದು ಕರೆಯುವ ಮೂಲಕ ಆತನನ್ನು ಗೌರವಿಸಲಾಗ್ತದೆ. ಇದರ ಬಗ್ಗೆ ನಮಗೆ 13ನೇ ಬಂಡೆಗಳು ಶಾಸನ ಅಂತಕ್ಕಂಥದ್ದು ನಮಗೆ ಮಾಹಿತಿ ನೀಡ್ತದೆ. ಹಾಗಾದ್ರೆ ಇಲ್ಲಿ ನೋಡ್ರಿ, ಉಪ್ಪು ಶಿಲ್ಪಗಳಲ್ಲಿ ಯುದ್ಧ ಸನ್ನಿವೇಶದ ದೃಶ್ಯಗಳು ನೋಡ್ರಿ, ಈ ಉಪ್ಪು ಶಿಲ್ಪಗಳಲ್ಲಿ ನೋಡ್ರಿ ಆ ಯುದ್ಧದ ಸನ್ನಿವೇಶದಲ್ಲಿ ಅದು ಕನಗನಹಳ್ಳಿಯಲ್ಲಿದೆ. ಇಲ್ಲೂ ನಾವು ಕನಗನಹಳ್ಳಿ ನೋಡಿದೆ. ಅಶೋಕನ ಉಪ್ಪು ಶಿಲ್ಪ ಅದು ಕನಗನಹಳ್ಳಿಯಲ್ಲಿದೆ. ಅಶೋಕನ ಶಾಸನ ಸನ್ನತಿಯಲ್ಲಿದೆ. ಇನ್ನ ಉಬ್ಬು ಶಿಲ್ಪಗಳಲ್ಲಿ ಯುದ್ಧದ ಸನ್ನಿವೇಶದ ದೃಶ್ಯಗಳು ಅವು ಸಹ ಕನಗನಹಳ್ಳಿಯಲ್ಲಿದೆ. ಹೀಗೆ ಪರಿವರ್ತನೆ ಆದ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಹಾಗಾದ್ರೆ ಪರಿವರ್ತನೆ ಆಗಿರ್ತಕ್ಕಂಥ ಅಶೋಕನು ಏನು ಮಾಡ್ತಾನ? ಧರ್ಮ ಪ್ರಸಾರ ನೋಡಿ. ಅಶೋಕನು ಬೌದ್ಧ ಧರ್ಮದಂತ ಆಕರ್ಷಿತನಾಗಿ ಆ ಧರ್ಮವನ್ನು ಸ್ವೀಕರಿಸಿದನು. ಉಪಗುಪ್ತನ ಪ್ರಭಾವದಿಂದ ಅಶೋಕನ ಏನ್ ಮಾಡ್ತಾನಂತಂದ್ರೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಈ ಧರ್ಮದ ಸಂದೇಶಗಳನ್ನ ಪ್ರಜೆಗಳಿಗೆ ಸಾರ ಹೊರಟನು. ಗುರು ಹಿರಿಯರು ಮತ್ತು ತಂದೆ ತಾಯಿಯರಿಗೆ ವಿಧೇಯರಾಗಿರಬೇಕು. ಕರುಣೆ, ಔದಾರ್ಯ, ಸತ್ಯ ಸಂಧತೆಗಳಿಂದ ಕೂಡಿರಬೇಕು. ಹಿಂಸೆ, ಕೋಪ, ಮಾಸ್ತರ್ಯ ಮೊದಲಾದವುಗಳನ್ನು ತೊರೆಯಬೇಕೆಂದು ಅಶೋಕನು ಹೇಳಿದನು. ನೋಡ್ರಿ, ಈ ರೀತಿಯಾಗಿ ನಾವು ಅಶೋಕನು ಯಾವಾಗ ಈ ಒಂದು ಬೌದ್ಧ ಧರ್ಮವನ್ನ ಸ್ವೀಕರಿಸಿದ ನೋಡಿ, ಆ ಬೌದ್ಧ ಧರ್ಮವನ್ನ ಸ್ವೀಕರಿಸಿದ ನಂತರ
ಏನು ಮಾಡಬೇಕು? ಮೊದಲನೇದಾಗಿ ಗುರು ಹಿರಿಯರಿಗೆ ಮತ್ತು ತಂದೆ ತಾಯಿಯರಿಗೆ ವಿಧೇಯರಾಗಿರಬೇಕು. ಕರುಣೆ, ಔದಾರ್ಯ, ಸತ್ಯಸಂಧತೆಗಳಿಂದ ಕೂಡಿರಬೇಕು. ಹಿಂಸೆ, ಕೋಪ, ಮಾಸ್ತರ್ಯ ಮೊದಲಾದವುಗಳನ್ನ ತೊರೆಯಬೇಕು ಎಂದು ಅಶೋಕನ ಹೇಳ್ತಾನೆ. ಅಶೋಕನು ಪಾಟ್ಲಿಪುತ್ರದಲ್ಲಿ ಏನು ಮಾಡ್ತಾನಪ್ಪ ಅಂದ್ರೆ 3ನೇ ಬೌದ್ಧ ಧರ್ಮ ಸಮ್ಮೇಳನವನ್ನು ನಡೆಸಿದ ಅಂತೇಳಿ ನೋಡ್ತಾರೆ. ಹಾಗಾದ್ರೆ 1ನೇ ಬೌದ್ಧ ಧರ್ಮ ಸಮ್ಮೇಳನವನ್ನ ಕ್ರಿಸ್ತ ಪೂರ್ವ 483ರಲ್ಲಿ ಎಲ್ಲಿ ನಡೆಸ್ತಾರಪ್ಪ ಅಂದ್ರೆ ರಾಜಗೃಹದಲ್ಲಿ ನಡೆಸ್ತಾರ. ಯಾರು ನಡೆಸ್ತಾರಪ್ಪ ಅಂದ್ರೆ ಅಜಾತ ಶತ್ರು ಅಂತಕ್ಕಂಥವ್ ನಡೆಸ್ತಾನ. ಅಧ್ಯಕ್ಷ ಮಹಾಕಶ್ಯಪನಾಗಿದ್ದ. ಇನ್ನು 2ನೇ ಬೌದ್ಧ ಧರ್ಮ ಸಮ್ಮೇಳನ ಅಂದಾಗ ಕ್ರಿಸ್ತ ಪೂರ್ವ 383ರಲ್ಲಿ ನಡೆಸ್ತಾರ. ನಡೆಸಿದವನು ಕಾಲಾಶೋಕ. ಅಧ್ಯಕ್ಷ ಅಂದಾಗ ಸಭಾಕವಿ ಅಂತ ನೋಡ್ತಾ ಇದ್ವಿ. ಇನ್ನು ಅಶೋಕನು ಪಾಟ್ಲಿಪುತ್ರದಲ್ಲಿ 3ನೇ ಬೌದ್ಧ ಧರ್ಮ ಸಮ್ಮೇಳನವನ್ನು ನಡೆಸಿದ. ಈ ಸಂದರ್ಭದಲ್ಲಿ ಕ್ರಿಸ್ತ ಶಕ ಪೂರ್ವ 250ರಲ್ಲಿ ಆ ಒಂದು 3ನೇ ಬೌದ್ಧ ಧರ್ಮ ಸಮ್ಮೇಳನ ಪಾಟ್ಲಿಪುತ್ರದಲ್ಲಿ ನಡೀತದ. ನಡೆಸಿದವನೇ ಅಶೋಕನು. ಅಧ್ಯಕ್ಷ ಮೊಗ್ಗುಲಿಪುತ್ರ ತಿಸ್ಸ. ಈ ಸಮಯದಲ್ಲಿ ಬೌದ್ಧ ಸ್ತೂಪಗಳನ್ನು ನಿರ್ಮಿಸಿದನು. ಬುದ್ಧನ ಸಂದೇಶಗಳನ್ನು ಹರಡಲು ರಾಯಭಾರಿಗಳನ್ನು ಸಹ ದೇಶ ವಿದೇಶಗಳಿಗೆ ಕಳಿಸ್ತಾನೆ. ನೋಡಿ, ಇದು ಅಶೋಕನ ಒಂದು ಧರ್ಮಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಿಷಯ. ಅಷ್ಟೇ ಅಲ್ಲದೆ ಆ ಧರ್ಮ ಪ್ರಸಾರಕ್ಕಾಗಿ ಧರ್ಮ ಮಹಾಮಾತ್ರರನ್ನು ಸಹ ನೇಮಿಸಿದ ಅಂತ ಹೇಳಿ ನೋಡ್ತಾ ಇದ್ದೇವೆ. ಇನ್ನು ಮೌರ್ಯರ ಆಡಳಿತ ಪದ್ಧತಿ ನೋಡಿ, ರಾಜನೇ ಆಡಳಿತ ವ್ಯವಸ್ಥೆಯ ಮುಖ್ಯಸ್ಥನಾಗಿದ್ದನು. ಎಲ್ಲ ಅಧಿಕಾರಿಗಳು ಆತನ ಕೈಯಲ್ಲಿದ್ದವು. ರಾಜ್ಯನಿಗೆ ಸಲಹೆಯನ್ನು ನೀಡಲು ಮಂತ್ರಿ ಮಂಡಲವೂ ಸಹ ಇತ್ತು. ಆಡಳಿತದ ವಿಭಾಗಗಳನ್ನು ನೋಡಿಕೊಳ್ಳಲು ಉನ್ನತ ಅಧಿಕಾರಿಗಳಿದ್ದರು. ರಾಜ್ಯನೇ ಆಡಳಿತ ವ್ಯವಸ್ಥೆಯ ಮುಖ್ಯಸ್ಥನಾಗಿದ್ದ. ಆತನೇ ಮುಖ್ಯಸ್ಥ. ಎಲ್ಲ ಅಧಿಕಾರಿಗಳು ಆತನ ಕೈಯಲ್ಲೇ ಇದ್ದರು. ಆ ರಾಜನಿಗೆ ಸಲಹೆ ನೀಡಲು ಮಂತ್ರಿ ಮಂಡಲ ಅಂತಕ್ಕಂಥದ್ದು. ಆಡಳಿತದ ವಿಭಾಗಗಳನ್ನು ನೋಡಿಕೊಳ್ಳಲು ಉನ್ನತ ಅಧಿಕಾರಿಗಳು ಇದ್ದರು. ಸಲಹೆ ನೀಡಲು ಮಂತ್ರಿ ಮಂಡಲ ಮತ್ತು ಆಡಳಿತದ ವಿಭಾಗಗಳನ್ನು ನೋಡಿಕೊಳ್ಳಲಕ ಉನ್ನತ ಅಧಿಕಾರಿಗಳಿದ್ದರು. ಅವರಲ್ಲಿ ಧರ್ಮ ಮಹಾಮಾತ್ರರೆಂಬ ವಿಶೇಷ ಅಧಿಕಾರಿಗಳು ಜನರಲ್ಲಿ ಉತ್ತಮ ನೀತಿ ನಡತೆಯನ್ನ ಪ್ರಚಾರ ಮಾಡ್ತಾ ಇದ್ರು. ಹಾಗಾದ್ರೆ ನೋಡ್ರಿ, ಏನು ಮಾಡ್ತಾ ಇದ್ರು? ಅನಾಥರು, ವಿಧವೆಯರು ಮತ್ತು ವಯೋವೃದ್ಧರ ಕ್ಷೇಮವನ್ನು ನೋಡಿಕೊಳ್ಳುವ ಜವಾಬ್ದಾರಿ ಕೂಡ ಆ ಧರ್ಮ ಮಹಾಮಾತ್ರರಿಗಿತ್ತು. ದೊಡ್ಡ ದೊಡ್ಡ ವಿಭಾಗಗಳನ್ನು ಮಾಡಿಕೊಂಡಿದ್ದರು, ಆಡಳಿತ ವಿಭಾಗಗಳನ್ನು. ಹಾಗಾಗಿ ಅವರು ವಿಶೇಷವಾಗಿ ಜನರಲ್ಲಿ ಉತ್ತಮ ನೀತಿ ನಡತೆಯನ್ನು ಪ್ರಚಾರ ಮಾಡ್ತಾ ಇದ್ರು. ಅನಾಥರು, ವಿಧವೆಯರು ಮತ್ತು ವಯೋವೃದ್ಧರ ಕ್ಷೇಮವನ್ನು ನೋಡಿಕೊಳ್ಳುವ ಜವಾಬ್ದಾರಿ ಕೂಡ ಯಾರಿಗಿತ್ತಪ್ಪ ಅಂದ್ರೆ ಅವರಿಗೆ. ಅಷ್ಟೇ ಅಲ್ಲದೆ ಆಡಳಿತದ ಅನುಕೂಲಕ್ಕಾಗಿ ವಿಶಾಲವಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನ ಹಲವು ಪ್ರಾಂತ್ಯಗಳಾಗಿ ವಿಂಗಡಿಸಲಾಯಿತು. ಗ್ರಾಮಗಳಲ್ಲಿ ಗ್ರಾಮಿಕನು ಅಲ್ಲಿಯ ಹಿರಿಯರ ನೆರವಿನಿಂದ ಆಡಳಿತವನ್ನು ಮಾಡ್ತಾ ಇದ್ದ. ನೋಡಿ, ಗ್ರಾಮಗಳಲ್ಲಿ ಯಾರು? ಗ್ರಾಮಿಕನು ಅಲ್ಲಿಯ ಹಿರಿಯರ ನೆರವಿನಿಂದ ಆಡಳಿತ ಮಾಡ್ತಾ ಇದ್ದಾನೆ. ಗ್ರಾಮಗಳಿಗೆ ಸಾಕಷ್ಟು ಅಧಿಕಾರ ನೀಡಲಾಗಿತ್ತು. ಗ್ರಾಮದ ವಿವಾದಗಳನ್ನು ಗ್ರಾಮ ಸಭೆಯೇ ಬಗೆಹರಿಸುತ್ತಿತ್ತು. ಮೌರ್ಯರ ಆಡಳಿತವು ಮುಂದಿನ ಅನೇಕ ರಾಜ್ಯ ಮನೆತನಗಳ ಮೇಲೆ ತನ್ನ ಪ್ರಭಾವವನ್ನು ಬೀರಿತು. ಆ ಬೀರುವ ಹಾಗೆ ಆ ಆಡಳಿತವನ್ನು ನಡೆಸಿತು ಅಂತೇಳಿ ನಾವು ಈ ಸಮಯದಲ್ಲಿ ನೋಡ್ತಾ ಇದ್ದೇವೆ. ಹಾಗಾದರೆ ಈ ಮೌರ್ಯರ ಕಾಲದ ವಾಸ್ತುಶಿಲ್ಪ ನೋಡಿ, ಅಶೋಕನ ಕಾಲದ ಕೆಲವು ವಾಸ್ತು ಮತ್ತು ಮೂರ್ತಿ ಶಿಲ್ಪಗಳನ್ನು ಸಹ ನಾವು ಇಂದಿಗೂ ಕಾಣ್ತಾ ಇದ್ದೇವೆ. ಆಗಿನ ಕಾಲದಲ್ಲಿ ರಚನೆಯಾಗಿರ್ತಕ್ಕಂಥ ಕ್ರಿಸ್ತ ಪೂರ್ವ 261ನೇ ಶತಮಾನದಲ್ಲಿ ರಚನೆಯಾಗಿರ್ತಕ್ಕಂಥ ಅಶೋಕನ ಕಾಲದ ವಾಸ್ತು ಮತ್ತು ಮೂರ್ತಿ ಶಿಲ್ಪಗಳನ್ನು ನಾವು ಇಂದಿಗೂ ಕಾಣ್ತಾ ಇದ್ದೇವೆ. ಹಾಗಾದರೆ ಅವುಗಳಲ್ಲಿ ಸ್ತೂಪಗಳು ಮತ್ತು ಸ್ತಂಭಗಳು ಸಹ ಪ್ರಮುಖವಾಗಿವೆ. ಅವುಗಳಲ್ಲಿ ಮಧ್ಯಪ್ರದೇಶದ ಶಾಂತಿ ಸ್ತೂಪ ಮತ್ತು ಸಾರನಾಥ ಸ್ತಂಭಗಳು ಪ್ರಸಿದ್ಧವಾಗಿವೆ. ಸಾರನಾಥ ಸ್ತಂಭದ ಮೇಲಿನ 4 ತಲೆಯ ಸಿಂಹ ಬೋಧಿಗೆಯು ನಮ್ಮ ರಾಷ್ಟ್ರ ಲಾಂಛನವಾಗಿದೆ. ನೋಡ್ರಿ, ಈ ಸಂದರ್ಭದಲ್ಲಿ ಅಶೋಕ ಚಕ್ರವನ್ನು ನಾವು ರಾಷ್ಟ್ರ ಧ್ವಜದಲ್ಲಿ ನೋಡ್ತಾ ಇದ್ದೇವೆ. ನಮ್ಮ ರಾಷ್ಟ್ರ ಲಾಂಛನ ಅಶೋಕನ ಕಾಲದಲ್ಲಿ ರಚನೆಯಾಗಿರ್ತಕ್ಕಂತಹ ಸಾರನಾಥ ಸ್ತಂಭದ ಮೇಲಿನ 4 ತಲೆಯ ಸಿಂಹ ಬೋಧಿಗೆಯು ಸಹ ನಮ್ಮ ರಾಷ್ಟ್ರ ಲಾಂಛನವಾಗಿದೆ.
ಅಶೋಕನ ಶಿಲಾಶಾಸನಗಳು ಈ ರೀತಿಯಾಗಿದೆ ನೋಡ್ರಿ. ಹಾಗಾದ್ರೆ ಸಾಂಚಿ, ಮಧ್ಯಪ್ರದೇಶದ ಸಾಂಚಿಯ ಸ್ತೂಪ ನೋಡ್ರಿ ಈ ರೀತಿಯಾಗಿದೆ. ಅಶೋಕನ ಏಕಶಿಲಾ ಸ್ತಂಭ ನೋಡ್ರಿ ಈ ರೀತಿಯಾಗಿದೆ. ನಮ್ಮ ರಾಷ್ಟ್ರ ಲಾಂಛನ ನೋಡ್ರಿ ಸಾರನಾಥದ ನೋಡ್ರಿ ಸಾಂಚಿಯ ಸಾರನಾಥದ ಸ್ತಂಭದ ಮೇಲಿರ್ತಕ್ಕಂತಹ 4 ತಲೆಯ ಸಿಂಹ ಬೋಧಿಗೆ ಈ ರೀತಿಯಾಗಿದೆ ನೋಡ್ರಿ. ಹೀಗೆ ನಾವು ಇಲ್ಲಿಯವರೆಗೆ ಏನು ಮಾಡಿದ್ವಿ ಅಂದ್ರೆ ಈ ಒಂದು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ನೋಡಿಕೊಂಡೆವು. ಅಶೋಕನು ಯಾವ ರೀತಿಯಾಗಿ ತನ್ನ ಆಡಳಿತವನ್ನು ಮಾಡಿದ, ಅದೇ ರೀತಿಯಾಗಿ ನಮ್ಮ ಒಂದು ಕರ್ನಾಟಕದಲ್ಲಿ ಎಷ್ಟು ಸ್ಥಳಗಳಲ್ಲಿ ಅಶೋಕನ ಶಾಸನಗಳು ದೊರೆತಿವೆ. ಅಷ್ಟೇ ಅಲ್ಲದೆ ಅಶೋಕನು ಯಾವ ರೀತಿಯಾಗಿರ್ತಕ್ಕಂತಹ ಆಡಳಿತದಿಂದ ಪ್ರಸಿದ್ಧನಾದ ಅಂತಕ್ಕಂಥದ್ದು ನೋಡಿದ್ವಿ. ಹಾಗಾದ್ರೆ ಇನ್ನು ಮುಂದೆ ಕುಶಾನರು ಅಂದಾಗ ನೋಡ್ರಿ ಸುಮಾರು 2000 ವರ್ಷಗಳ ಹಿಂದೆ ಗಾಂಧಾರ ಅಂದ್ರೆ ಈಗಿನ ಅಫ್ಘಾನಿಸ್ತಾನದ ಗಾಂಧಾರ ಎಂಬ ಪ್ರದೇಶದಲ್ಲಿ ಕುಶಾನ ಎಂಬ ರಾಜ್ಯವಂಶ ಆಳ್ವಿಕೆಯನ್ನು ನಡೆಸುತ್ತಿತ್ತು. ಕಾಲಕ್ರಮೇಣ ಭಾರತದ ಕೆಲವು ಭಾಗಗಳು ಕುಶಾನರ ವಶವಾದವು. ನೋಡ್ರಿ 2000 ವರ್ಷಗಳ ಹಿಂದೆ ಗಾಂಧಾರ ಅಂದ್ರೆ ಈಗಿನ ಅಫ್ಘಾನಿಸ್ತಾನದ ಗಾಂಧಾರ ಎಂಬ ಪ್ರದೇಶದಲ್ಲಿ ಕುಶಾನ ಎಂಬ ರಾಜವಂಶ ಆಳ್ವಿಕೆ ನಡೆಸ್ತಾ ಇತ್ತು. ಕಾಲಕ್ರಮೇಣ ಭಾರತದ ಕೆಲವು ಭಾಗಗಳು ಸಹ ಕುಶಾನರ ವಶವಾದವು. ಕುಶಾನರಲ್ಲಿ ಕನಿಷ್ಕ ಪ್ರಸಿದ್ಧನಾದ ಅರಸನಾಗಿದ್ದ. ಅವನು ಸುದೀರ್ಘ ಕಾಲ ಯುದ್ಧಗಳನ್ನು ನಡೆಸಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದ. ಎಲ್ಲಿಂದ ಎಲ್ಲಿಯವರೆಗೆ ವಿಸ್ತರಿಸಿದ ಉತ್ತರ ಭಾರತದಲ್ಲಿ ಅವನ ಸಾಮ್ರಾಜ್ಯವು ಅಫ್ಘಾನಿಸ್ತಾನದಿಂದ ಬಿಹಾರದವರೆಗೆ ಹಬ್ಬಿತು. ಉತ್ತರ ಭಾರತದಲ್ಲಿ ಕನಿಷ್ಕನ ಸಾಮ್ರಾಜ್ಯ ಅಫ್ಘಾನಿಸ್ತಾನದಿಂದ ಹಿಡಿದು ಬಿಹಾರದವರೆಗೆ ಹಬ್ಬಿತು. ಅಷ್ಟೇ ಅಲ್ಲದೆ ನೋಡಿ ಇಲ್ಲ ಆತನ ಸಾಮ್ರಾಜ್ಯ ನೋಡಿ ತಕ್ಷಶಿಲಾ, ಸಿಂಧು ನದಿಯ ಕೆಲವು ಭಾಗಗಳು, ದೆಹಲಿ, ಮಥುರಾ, ಉಜ್ಜಯಿನಿಯ ಕೆಲವು ಭಾಗಗಳು, ಯಮುನಾ ನದಿ, ಗಂಗಾ ನದಿ ಇಲ್ಲಿಯವರೆಗೆ ಏನಪ್ಪಾ ಅಂದ್ರೆ ಆತನ ಅಫ್ಘಾನಿಸ್ತಾನದಿಂದ ಹಿಡಿದು ಬಿಹಾರದವರೆಗಿನ ಆ ಭಾಗ ಆ ಕನಿಷ್ಕನ ಸಾಮ್ರಾಜ್ಯ ಆಗಿದೆ. ಹಾಗಾದ್ರೆ ಕನಿಷ್ಕ ಅಂದಾಗ ಈತನು ಸಹ ಬೌದ್ಧ ಧರ್ಮದ ಅನುಯಾಯಿ ಆಗಿದ್ದ. ಬೌದ್ಧ ಧರ್ಮದ ಅನುಯಾಯಿ ಆಗಿರ್ತಕ್ಕಂಥ ಕನಿಷ್ಕನು ಕೂಡ ಸಾಮ್ರಾಟ ಅಶೋಕನಂತೆ ಹಲವು ಸ್ತೂಪಗಳನ್ನ ಕಟ್ಟಿಸಿದನು. ಬೌದ್ಧ ಮತ ಪ್ರಚಾರಕರನ್ನ ದೇಶ ವಿದೇಶಗಳಿಗೆ ಕಳುಹಿಸಿದನು. ಅಷ್ಟೇ ಅಲ್ಲದೆ ಕಾಶ್ಮೀರದಲ್ಲಿ 4ನೇ ಬೌದ್ಧ ಮಹಾಸಭೆಯನ್ನು ನಡೆಸಿದ. ಕ್ರಿಸ್ತ ಶಕ 100ನೇ ಶತಮಾನದಲ್ಲಿ ಕಾಶ್ಮೀರದ ಕುಂಡಲಿವನದಲ್ಲಿ 4ನೇ ಬೌದ್ಧ ಧರ್ಮ ಸಮ್ಮೇಳನವನ್ನು ನಡೆಸ್ತಾನೆ. ಅಧ್ಯಕ್ಷ ವಶಿಮಿತ್ರ, ಉಪಾಧ್ಯಕ್ಷ ಅಶ್ವಘೋಷ ಆಗಿದ್ದ. ಅಶ್ವಘೋಷನ ಪ್ರಭಾವದಿಂದ ಬೌದ್ಧ ಧರ್ಮವನ್ನ ಕನಿಷ್ಕ ಸ್ವೀಕರಿಸ್ತಾನ. ಕನಿಷ್ಕನು ತಾನು ಅಧಿಕಾರಕ್ಕೆ ಬಂದ ಸವಿ ನೆನಪಿಗಾಗಿ ಶಾಲಿವಾಹನ ಶಕ ವರ್ಷವನ್ನು ಪ್ರಾರಂಭ ಮಾಡಿದನು. ಇದೇ ಇಂದು ಭಾರತ ಸರ್ಕಾರದ ಅಧಿಕೃತ ಕ್ಯಾಲೆಂಡರ್ ವರ್ಷವಾಗಿದೆ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಈ ಕಾಲದ ವಾಸ್ತುಶಿಲ್ಪ ಮತ್ತು ಮೂರ್ತಿಶಿಲ್ಪ ಇನ್ನು ಬಹಳಷ್ಟು ವಿವರಣೆ ಇದೆ. ಆದರೆ 6ನೇ ತರಗತಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟು ಮಾಹಿತಿ ಇದೆ. ನಾವು ಎಲ್ಲ ತರಗತಿಗಳ ಅಧ್ಯಯನ ಮಾಡಿಕೊಳ್ಳುವಾಗ ಎಲ್ಲದರ ಬಗ್ಗೆ ನಿಮಗೆ ಸವಿಸ್ತಾರವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ಕೊಳ್ತಾ ಹೋಗ್ತೀನಿ. ಇನ್ನು ವಾಸ್ತುಶಿಲ್ಪ ಮತ್ತು ಮೂರ್ತಿಶಿಲ್ಪ ಕನಿಷ್ಕನು ಹಲವು ಸ್ತೂಪಗಳನ್ನ ನಿರ್ಮಿಸಿದನು. ಅಂದ್ರೆ ಪುರುಷಪುರ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಏನಪ್ಪಾ ಅಂದ್ರ ಮೊಟ್ಟ ಮೊದಲ ಬಾರಿಗೆ ಗಾಂಧಾರ ಯಾವಾಗ ನೋಡ್ರಿ 2000 ವರ್ಷಗಳ ಹಿಂದೆ ಗಾಂಧಾರ ಎಂಬ ಪ್ರದೇಶದಲ್ಲಿ ಈ ಕುಶಾನಿ ಎಂಬ ರಾಜ್ಯ ವಂಶ ಆಳ್ವಿಕೆಯನ್ನು ನಡೆಸಿತು. ಗಾಂಧಾರ ಎಂಬ ಪ್ರದೇಶದಲ್ಲಿ ಏನ್ ಮಾಡ್ತದೆ ಅಂದ್ರೆ ತನ್ನದೇ ಆಗಿರ್ತಕ್ಕಂಥ ನಡೆಸಿತ್ತು. ಅದು ಅಫ್ಘಾನಿಸ್ತಾನದ ಗಾಂಧಾರನಲ್ಲಿ. ಹಾಗೆ ಇಲ್ಲಿ ನೋಡ್ತಾ ಇದ್ದೀವಿ ನಾವು ಏನಪ್ಪಾ ಅಂದ್ರ ಕನಿಷ್ಕನು ಏನು ಮಾಡ್ತಾನಂದ್ರೆ ಹಲವು ಸ್ತೂಪಗಳನ್ನು ನಿರ್ಮಿಸಿದನು. ಎಲ್ಲಿ ನಿರ್ಮಿಸ್ತಾನ? ಪುರುಷಪುರ ಅಂದ್ರೆ ಇಂದಿನ ಪೇಶಾವರ. ಆ ಪೇಶಾವರದಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಹಲವು ಸ್ತೂಪಗಳನ್ನ ನಿರ್ಮಿಸ್ತಾನ. ಹಾಗಾದ್ರೆ ಅವನು ಕಟ್ಟಿಸಿರ್ತಕ್ಕಂಥ ಸ್ತೂಪಕ್ಕೆ 13 ಅಂತಸ್ತುಗಳ ಗೋಪುರವಿತ್ತು. ಎಷ್ಟ್ರೆ ಈ ಒಂದು ಪುರುಷಪುರದಲ್ಲಿ ಅಂದ್ರೆ ಇಂದಿನ ಪೇಶಾವರದಲ್ಲಿ ಕನಿಷ್ಕನು ಕಟ್ಟಿಸಿರ್ತಕ್ಕಂಥ ಸ್ತೂಪ 13 ಅಂತಸ್ತುಗಳ ಗೋಪುರ ಆಗಿದೆ. ಎಷ್ಟು ಅಡಿ ಎತ್ತರದಲ್ಲಿ ಗೋಪುರ? 400 ಅಡಿ ಎತ್ತರವಿದೆ. ಈ ಕಾಲದ ಒಂದು ವಿಚಿತ್ರವಾಗಿರ್ತಕ್ಕಂತಹ ಒಂದು ಕೌತುಕ ಅಂದ್ರ ವಿಸ್ಮಯವಾಗಿರ್ತಕ್ಕಂಥ ಒಂದು ಸಾಧನೆ. ಎಷ್ಟು? 13 ಅಂತಸ್ತುಗಳು ಅಂತೇಳಿ ನೋಡ್ತಾ ಇದ್ವಿ. ಕ್ರಿಸ್ತ ಶಕ 100ನೇ ಶತಮಾನದಲ್ಲಿ ಇಂಥ ಸಾಧನೆಯನ್ನ, ಅದಕ್ಕಾಗಿ ಭಾರತ ಸರ್ಕಾರದ ಅಧಿಕೃತ ಕ್ಯಾಲೆಂಡರ್ ವರ್ಷ ಅಶೋಕನ ಕನಿಷ್ಕನ ಆಡಳಿತದ ಸವಿ ನೆನಪಿಗಾಗಿ. ಹಾಗಾದ್ರೆ ನೋಡ್ರಿ ಗಾಂಧಾರ ಶೈಲಿಯ ಬುದ್ಧನ ವಿಗ್ರಹ ಪೇಶಾವರದಲ್ಲಿದೆ ನೋಡ್ರಿ. ಮೊಟ್ಟ ಮೊದಲ ಬಾರಿಗೆ ಕನಿಷ್ಕ ಅಂದ್ರೆ ಕುಶಾನರ ಮನೆತನ ಎಲ್ಲಿ ಆಳ್ವಿಕೆ ಮಾಡಿತಪ್ಪ ಅಂದ್ರೆ ಗಾಂಧಾರದಲ್ಲಿ, ಈಗ ಅಫ್ಘಾನಿಸ್ತಾನದ ಗಾಂಧಾರದಲ್ಲಿ. ಹಾಗಾದ್ರೆ ಆ ಗಾಂಧಾರ ಶೈಲಿಯ ಬುದ್ಧನ ವಿಗ್ರಹ
ಎಲ್ಲಿ ದೊರಕಿದೆ? ಪೇಶಾವರದಲ್ಲಿ. ಪೇಶಾವರದಲ್ಲಿ ಏನು ಮಾಡಿದಾನವ? ಪೇಶಾವರದಲ್ಲಿ ಏನು ಮಾಡಿದಾನಪ್ಪ ಅಂದ್ರ 13 ಅಂತಸ್ತುಗಳ ಪುರುಷಪುರ ಅಥವಾ ಪೇಶಾವರ ಅಂತಸ್ತುಗಳ ಒಂದು ಗೋಪುರವನ್ನು ನೋಡ್ತಾ ಇದ್ದೀವಿ. 400 ಅಡಿ ಎತ್ತರ ಇದೆ. ಇನ್ನು ಕನಿಷ್ಕನ ಕಲ್ಲಿನ ವಿಗ್ರಹ, ಆ ತಲೆ ಭಾಗ ನಾಶವಾಗಿದೆ ನೋಡ್ರಿ. ತಲೆ ಭಾಗ ಅಂತಕ್ಕಂಥ ನಾಶವಾಗಿದೆ, ಉಳಿದಿರ್ತಕ್ಕಂಥ ದೇಹ ಭಾಗ ಇದೆ. ಕನಿಷ್ಕನು ಸಹ ಕಲಾಪೋಷಕನಾಗಿದ್ದನು. ಅವನು ಬೇರೆ ಬೇರೆ ದೇಶಗಳ ಕಲಾಕಾರರನ್ನ ತನ್ನಲ್ಲಿಗೆ ಕರೆಸಿಕೊಂಡಿದ್ದ ನೋಡ್ರಿ. ಬೇರೆ ಬೇರೆ ದೇಶಗಳ ಕಲಾಕಾರರನ್ನ ತನ್ನಲ್ಲಿಗೆ ಕರೆಸಿಕೊಂಡನು. ಇದರ ಪರಿಣಾಮವಾಗಿ ವಿವಿಧ ಕಲಾ ಶೈಲಿಗಳು ಬೆರೆತು ಗಾಂಧಾರ ಮತ್ತು ಮಥುರಾ ಎಂಬ ಹೊಸ ಶೈಲಿಗಳು ಹುಟ್ಟಿಕೊಂಡವು. ಯಾವಾಗ ಬೇರೆ ಬೇರೆ ದೇಶಗಳ ಕಲಾಕಾರರನ್ನ ತನ್ನ ದೇಶದಲ್ಲಿ ತನ್ನ ಆಡಳಿತದಲ್ಲಿ ಕರೆಸಿಕೊಳ್ತಾನೆ ನೋಡ್ರಿ, ಅದರ ಪರಿಣಾಮವಾಗಿ ವಿವಿಧ ರೀತಿಯ ಕಲಾ ಶೈಲಿಗಳು ಅಂದಾಗ ಗಾಂಧಾರ ಮತ್ತು ಮಥುರಾ ಎಂಬ ಹೊಸ ಶೈಲಿಗಳು ಹುಟ್ಟಿಕೊಳ್ತಾವ. ಹಾಗಾದ್ರೆ ಮಥುರೆಯಲ್ಲಿ ಕನಿಷ್ಕನ ಕಲ್ಲಿನ ವಿಗ್ರಹ ಅಂತಕ್ಕಂಥದ್ದು ದೊರಕಿದೆ. ಇಲ್ಲಿ ನೋಡ್ರಿ, ಕನಿಷ್ಕನ ಕಲ್ಲಿನ ವಿಗ್ರಹ ಇದೆಲ್ಲ ಅದು ಎಲ್ಲಿ ದೊರಕಿದೆ ಅಂದ್ರೆ ಮಥುರೆಯಲ್ಲಿ ದೊರಕಿದೆ. ಇದರ ತಲೆ ಭಾಗ ನಾಶವಾಗಿದ್ದು ಕೆಳಭಾಗದಲ್ಲಿ ಕನಿಷ್ಕನ ಹೆಸರನ್ನು ಸಹ ಕೆತ್ತಲಾಗಿದೆ. ಇಲ್ಲಿ ಕನಿಷ್ಕನ ಹೆಸರಿದೆ ಅಂತ ನೋಡಿ. ಹಾಗಾದ್ರೆ ನೋಡ್ರಿ, ಕುಶಾಣರ ಅನೇಕ ನಾಣ್ಯಗಳು ಸಹ ಈ ಸಮಯದಲ್ಲಿ ದೊರೆತಿವೆ. ಹಾಗಾದ್ರೆ ಇವರೇ ಭಾರತದಲ್ಲಿ ಮೊಟ್ಟ ಮೊದಲು ಚಿನ್ನದ ನಾಣ್ಯಗಳನ್ನ ಚಲಾವಣೆಗೆ ತಂದರು. ಪ್ರಶ್ನೆ ಕೇಳಬಹುದು, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನ ಜಾರಿಗೆ ತಂದವರು ಯಾರು, ಚಲಾವಣೆಗೆ ತಂದವರು ಯಾರಂದ್ರೆ ಅವರೇ ಕುಶಾಣರಾಗಿದ್ದಾರೆ. ಹಾಗಾದರೆ ಸಾಹಿತ್ಯದ ಬಗ್ಗೆ ನೋಡುವಾಗ ಕನಿಷ್ಕನು ವಿದ್ವಾಂಸರು ಮತ್ತು ಸಾಹಿತ್ಯಗಳಿಗೆ ಆಶ್ರಯವನ್ನು ನೀಡಿದ. ಹಾಗಾದರೆ ಅವರಲ್ಲಿ ಅಶ್ವಘೋಷ ಅಂತಕ್ಕಂಥವನು ಪ್ರಮುಖನಾಗಿದ್ದಾನೆ. ಅಶ್ವಘೋಷನು ಬುದ್ಧ ಚರಿತೆ ಎಂಬ ಕೃತಿಯನ್ನು ಸಂಸ್ಕೃತ ಭಾಷೆಯಲ್ಲಿ ಏನು ಮಾಡಿದ ಅಂತಂದ್ರೆ ರಚನೆಯನ್ನ ಮಾಡಿದಾನ. ಯಾವ ಭಾಷೆಯಲ್ಲಿ? ಬುದ್ಧ ಚರಿತೆ ಎಂಬ ಕೃತಿಯನ್ನ ಯಾವ ಭಾಷೆಯಲ್ಲಿ ಅಂದ್ರೆ ಸಂಸ್ಕೃತ ಭಾಷೆಯಲ್ಲಿ ಏನು ಮಾಡಿದ ಅಂತಂದ್ರೆ ರಚನೆಯನ್ನ ಮಾಡಿದಾನ. ಹಾಗಾದ್ರೆ ಇಲ್ಲಿ ನೋಡ್ರಿ, ನಾಗಾರ್ಜುನ ಎಂಬುವನು ಸಹ ಕನಿಷ್ಕನ ಆಸ್ಥಾನದಲ್ಲಿ ಇದ್ದಿರತಕ್ಕಂತಹ ಶ್ರೇಷ್ಠ ತತ್ವಜ್ಞಾನಿ ಹಾಗೂ ವಿಜ್ಞಾನಿ ಆಗಿದ್ದ. ಇನ್ನು ವಸುಮಿತ್ರ ಎಂಬ ಓರ್ವ ವಿದ್ವಾಂಸನು ಹಾಗೂ ಕಾಶ್ಮೀರದಲ್ಲಿ ನಡೆದಿರತಕ್ಕಂತಹ 4ನೇ ಬೌದ್ಧ ಮಹಾಸಭೆ ಅಧ್ಯಕ್ಷನಾಗಿದ್ದ. ವಸುಮಿತ್ರ ಅಧ್ಯಕ್ಷ, ಉಪಾಧ್ಯಕ್ಷ ಅಶ್ವಘೋಷ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಚರಕ ಎಂಬುವನು ಸಹ ಕನಿಷ್ಕನ ಸಮಕಾಲೀನ ವೈದ್ಯನಾಗಿದ್ದ. ಕೇಳಬಹುದು, ತತ್ವಜ್ಞಾನಿ ನಾಗಾರ್ಜುನ ಮತ್ತು ವಿಜ್ಞಾನಿ, ವಸುಮಿತ್ರ ವಿದ್ವಾಂಸ, ಅಶ್ವಘೋಷ ಕವಿಯಾಗಿದ್ದ. ಅದೇ ರೀತಿಯಾಗಿ ಕನಿಷ್ಕನ ಸಮಕಾಲೀನ ವೈದ್ಯ ಯಾರಪ್ಪ ಅಂದ್ರೆ ಚರಕ. ಚರಕ ಅಂತಕ್ಕಂಥವನು ಚರಕ ಸಂಹಿತೆ ಎಂಬ ಗ್ರಂಥವನ್ನು ಬರೆದಿದ್ದಾನೆ. ಹಾಗಾದ್ರೆ ನೋಡ್ರಿ, ಇಲ್ಲಿ ರಾಯಭಾರಿ ಹೊಸ ಪದ. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಕಳಿಸಲ್ಪಡ್ತಕ್ಕಂಥ ರಾಜ್ಯದೂತ ಅಥವಾ ಪ್ರತಿನಿಧಿಯೇ ರಾಯಭಾರಿ ಅಂತ ಕರೀತಾ ಇದ್ದೀವಿ. ಇನ್ನು ಸಾಮ್ರಾಜ್ಯ, ಅತಿ ವಿಸ್ತಾರವಾಗಿರ್ತಕ್ಕಂಥ ರಾಜ್ಯವನ್ನ ನಾವು ಸಾಮ್ರಾಜ್ಯ ಅಂತ ಕರಿತಾ ಇದ್ದೀವಿ. ಇನ್ನು ಗೂಢಾಚಾರ, ಗುಟ್ಟಾಗಿ ಶೋಧನೆ ಮಾಡುವವನನ್ನ ನಾವು ಗೂಢಚಾರ ಅಂತ ಕರಿತಾ ಇದ್ದೀವಿ. ಇನ್ನು ಶಿಲಾಶಾಸನ ರೀ, ಬಂಡೆಗಳ ಮೇಲೆ ಕೊರೆದಿಟ್ಟಿರ್ತಕ್ಕಂಥ ಬರಹವೇ ಅದು ಶಿಲಾಶಾಸನ. ಬಂಡೆಗಳ ಮೇಲೆ ಕೊರೆದಿಟ್ಟಿರ್ತಕ್ಕಂಥ ಬರಹವನ್ನ ನಾವು ಶಿಲಾಶಾಸನ ಅಂತ ಕರಿತಾ ಇದ್ದೀವಿ. ಇನ್ನು ಸ್ತೂಪ, ಬುದ್ಧನ ಶರೀರದ ಅವಶೇಷಗಳನ್ನ ಅಂದ್ರೆ ಹಲ್ಲು, ಎಲುಬು ಇತ್ಯಾದಿಗಳನ್ನ ಕಳಶದಲ್ಲಿ ಶೇಖರಿಸಿ ಆ ಕಳಶದ ಸುತ್ತಲೂ ಕಟ್ಟಿದ ಅರ್ಧ ಗೋಳಾಕೃತಿಯ ರಚನೆಯೇ ಸ್ತೂಪ. ಬುದ್ಧನ ಶರೀರದ ಅವಶೇಷಗಳನ್ನ ಕಳಸದಲ್ಲಿ ಶೇಖರಿಸಿ ಆ ಕಳಸದ ಸುತ್ತಲೂ ಕಟ್ಟಿರ್ತಕ್ಕಂಥ ಅರ್ಧ ಗೋಳಾಕೃತಿಯ ರಚನೆಯನ್ನು ನಾವು ಸ್ತೂಪ ಅಂತ ಕರಿತಾ ಇದ್ದೀವಿ. ಹಲ್ಲು ಆಗಿರ್ಬೋದು, ಎಲುಬು ಆಗಿರಬಹುದು, ಇನ್ನು ಮುಂತಾದವು. ಹಾಗಾದ್ರೆ ನಮಗೆ ಇಲ್ಲಿ ನೋಡಿ, ನಿಮಗೆ ತಿಳಿದಿರಲಿ ಅಂದಾಗ ಅಶೋಕನು ಬೌದ್ಧ ರಾಯಭಾರಿಗಳನ್ನ ಬೇರೆ ಬೇರೆ ರಾಜ್ಯಗಳಿಗೆ ಮಾತ್ರವಲ್ಲದೆ ಬೇರೆ ಬೇರೆ ರಾಜ್ಯ, ನಮ್ಮ ಭಾರತದ ರಾಜ್ಯ ಅಷ್ಟೇ ಅಲ್ಲದ ಬರ್ಮಾ, ಮಯನ್ಮಾರ, ಶ್ರೀಲಂಕಾ, ಈಜಿಪ್ಟ್, ಪಶ್ಚಿಮ ಏಷ್ಯಾ ಹಾಗೂ ಪೂರ್ವ ಯುರೋಪ್ ದೇಶಗಳಿಗೂ ಸಹ ಕಳುಹಿಸಿದನು. ಎಲ್ಲಿ ನೋಡ್ರಿ, ಬರ್ಮಾ ಅಂದ್ರೆ ಮಯನ್ಮಾರ, ಶ್ರೀಲಂಕಾ, ಈಜಿಪ್ಟ್, ಪಶ್ಚಿಮ ಏಷ್ಯಾ ಮತ್ತು ಪೂರ್ವ ಯುರೋಪ. ಏಷ್ಯಾ ಮತ್ತು ಯುರೋಪ, ಪಶ್ಚಿಮ ಏಷ್ಯಾ, ಪೂರ್ವ ಯುರೋಪ, ಬರ್ಮಾ ಅಂದ್ರೆ ಮಯನ್ಮಾರ ಮತ್ತು ಶ್ರೀಲಂಕಾ. ಇಲ್ಲಿ ಏನು ಮಾಡ್ತಾನಪ್ಪ ಅಂದ್ರೆ ಈ ನಮ್ಮ ಅಶೋಕರು ಏನು ಮಾಡ್ತಾನಪ್ಪ ಅಂದ್ರೆ ಈ ರಾಯಭಾರಿಗಳನ್ನ ಅಂದ್ರೆ ಬೌದ್ಧ ರಾಯಭಾರಿಗಳನ್ನ ಅಲ್ಲಿ ಕಳಿಸಿದ. ಅಷ್ಟೇ ಅಲ್ಲದ ಮಗನಾಗಿರ್ತಕ್ಕಂಥ ಅಶೋಕನ ಮಗ ಮಹೇಂದ್ರ ಮತ್ತು ಪುತ್ರಿಯಾಗಿರ್ತಕ್ಕಂಥ ಸಂಘಮಿತ್ರ ಅವರನ್ನ ಶ್ರೀಲಂಕಾಕ್ಕೆ ಸಹ ಕಳಿಸ್ತಾನ. ಅಷ್ಟೇ ಅಲ್ಲದೆ ಕರ್ನಾಟಕದ ಮೈಸೂರಿಗೆ ಅಂದ್ರೆ ಆಗಿನ ಮಹಿಷ ಮಂಡಲ ಮಹದೇವ ಎಂಬ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯ ರಕ್ಷಿತ ಎಂಬ ಧರ್ಮ ಪ್ರಚಾರಕರನ್ನ ಅಲ್ಲಿ ನೇಮಿಸಿದ. ಅವರು ಅಲ್ಲಿ ಬಂದಿದ್ದರು. ಕರ್ನಾಟಕದ ಮೈಸೂರಿಗೆ ಮಹಾದೇವ ಎಂಬ
ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಗ ರಕ್ಷಿತ ಎಂಬ ಮಹಾಧರ್ಮ ಪ್ರಚಾರಕರಲ್ಲಿ ಬಂದಿದ್ದರು. ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಗೆ ರಕ್ಷಿತ ಮತ್ತು ಕರ್ನಾಟಕದ ಮೈಸೂರಿಗೆ ಯಾರೇ ಮಹಾದೇವ ಅಂತಕ್ಕಂಥವ್ರು ಬಂದಿದ್ರು ಅಂತೇಳಿ ನೋಡ್ತಾ ಇದ್ದೀವಿ. ಇಲ್ಲಿ ನೋಡ್ರಿ ವಾಸ್ತುಶಿಲ್ಪ ಮತ್ತು ಮೂರ್ತಿ ಶಿಲ್ಪ ಅಂತ ನೋಡ್ತಾ ಇದ್ದೀವಿ. ಹಾಗಾದ್ರೆ ವಾಸ್ತುಶಿಲ್ಪ ಅಂದ್ರೆ ಏನು? ಕಟ್ಟಡ ನಿರ್ಮಾಣದ ಕಲೆಯನ್ನು ನಾವು ವಾಸ್ತುಶಿಲ್ಪ ಅಂತ ಕರಿತಾ ಇದ್ದೀವಿ. ಇನ್ನು ಮೂರ್ತಿ ಶಿಲ್ಪ ಅಂದ್ರೆ ವಿಗ್ರಹಗಳನ್ನು ನಿರ್ಮಿಸುವ ಕಲೆಗೆ ನಾವು ಮೂರ್ತಿ ಶಿಲ್ಪ ಅಂತ ಕರಿತಾ ಇದ್ದೇವೆ. ಅಶೋಕನ ಕಾಲದಲ್ಲಿ ವಾಸ್ತುಶಿಲ್ಪ ನಿರ್ಮಾಣಕ್ಕಾಗಿ ಕಟ್ಟಿಗೆ ಮತ್ತು ಇಟ್ಟಿಗೆಗಳ ಬದಲು ಕಲ್ಲುಗಳ ಬಳಕೆ ಆರಂಭವಾಯಿತು. ನೋಡ್ರಿ, ಅಶೋಕನ ಕಾಲದಲ್ಲಿ ವಾಸ್ತುಶಿಲ್ಪ ನಿರ್ಮಾಣಕ್ಕಾಗಿ ಕಟ್ಟಿಗೆ ಮತ್ತು ಇಟ್ಟಿಗೆಗಳ ಬದಲು ಕಲ್ಲುಗಳ ಬಳಕೆ ಆರಂಭವಾಗ್ತದೆ. ಇದರಿಂದಾಗಿ ಮೌರ್ಯರ ವಾಸ್ತುಶಿಲ್ಪ ಮತ್ತು ಮೂರ್ತಿ ಶಿಲ್ಪಗಳು ಸಹ ಇಂದಿಗೂ ಉಳಿದುಕೊಂಡು ಬಂದಿವೆ. ಕಟ್ಟಿಗೆ ಮತ್ತು ಇಟ್ಟಿಗೆಗಳ ಬದಲು ಕಲ್ಲುಗಳನ್ನು ಬಳಸಲು ಅದಕ್ಕಾಗಿ ಉಳ್ಕೊಂಡು ಬಂದಾಗ ಅಶೋಕನ ಶಾಸನಗಳು ಕರ್ನಾಟಕದಲ್ಲಿ ರಾಯಚೂರು, ಕೊಪ್ಪಳ, ಚಿತ್ರದುರ್ಗ, ಬಳ್ಳಾರಿ, ಗುಲ್ಬರ್ಗಗಳಲ್ಲಿ ಜಿಲ್ಲೆಗಳು ಅದ ನೋಡಿ. ಒಂದೇದು ರಾಯಚೂರ, ಕೊಪ್ಪಳ, ಚಿತ್ರದುರ್ಗ, ಆಮೇಲೆ ಬಳ್ಳಾರಿ, ಗುಲ್ಬರ್ಗ. ಎಷ್ಟು ನೋಡ್ರಿ, ಒಂದನೇದು ರಾಯಚೂರು, ಎರಡನೇದು ಕೊಪ್ಪಳ, ಮೂರನೇದು ಚಿತ್ರದುರ್ಗ, ನಾಲ್ಕನೇದು ಬಳ್ಳಾರಿ, ಐದನೇದು ಗುಲ್ಬರ್ಗ. 5 ಜಿಲ್ಲೆಗಳಲ್ಲಿ ಏನಾಗ್ಯವಪ್ಪ ಅಂದ್ರೆ ಈ ಪ್ರಮುಖ ಜಿಲ್ಲೆಗಳು ಏನಾಗ್ಯವಪ್ಪ ಅಂದ್ರೆ ಸಿಕ್ಕಾವ ಅಂತೇಳಿ ನೋಡ್ತಾ ಇದ್ದೀವಿ. ಇದು ಕೂಡ ರಾಕೋಬಾ ಗುಚ್ಚಿ ಅಂತ ನೆನಪಿಡುವಂದ್ರೆ ರಾಯಚೂರು ಅಂದ್ರೆ ಕೊಪ್ಪಳ, ಬಂದ್ರೆ ಬಳ್ಳಾರಿ, ಬಂದ್ರೆ ಗುಲ್ಬರ್ಗ, ಚಂದ್ರ ಚಿತ್ರದುರ್ಗ. ಹಾಗಾದರೆ ಈ ರಾಯಚೂರಿನ ಒಂದು ಮಶ್ಕಿ ಶಾಸನದಲ್ಲಿ ಅಶೋಕನನ್ನ ದೇವನಾಮ ಕ್ರಿಯೆ ಮತ್ತು ಪ್ರಿಯದರ್ಶಿ ಎಂದು ಸಹ ಕರೆಯಲಾಗಿದೆ. ಹಾಗಾದ್ರೆ ನೋಡ್ರಿ, 2300 ವರ್ಷಗಳಿಗೂ ಹಿಂದಿನ ಮೌರ್ಯರ ಆಡಳಿತ ಪದ್ಧತಿಯ ಒಂದು ಮೂಲ ಸ್ವರೂಪವನ್ನು ಭಾರತದ ಈಗಿನ ಆಡಳಿತದಲ್ಲಿ ಕಾಣಬಹುದು. ಪ್ರಶ್ನೆ ಕೇಳಬಹುದು, ಯಾರ ಆಡಳಿತದ ಒಂದು ಮೂಲ ಸ್ವರೂಪವನ್ನು ಈಗಿನ ಆಡಳಿತದಲ್ಲಿ ಕಾಣಬಹುದು ಅಂದ್ರೆ ಅದು ಮೌರ್ಯರ ಆಡಳಿತ ಪದ್ಧತಿಯ ಮೂಲ ಸ್ವರೂಪವನ್ನು ನಾವು ಈಗಿನ ಆಡಳಿತದಲ್ಲಿ ಕಾಣಬಹುದು. ಹಾಗಾದ್ರೆ ಅದಕ್ಕೆ ಉದಾಹರಣೆ ನೋಡ್ರಿ, ಈಗಿನ ಆಡಳಿತದ ಸ್ತರಯುಗಗಳು ಈಗಿದಾವ. ಕೇಂದ್ರ, ರಾಜ್ಯಗಳು, ವಿಭಾಗಗಳು, ಜಿಲ್ಲೆಗಳು, ತಾಲೂಕುಗಳು, ಹೋಬಳಿ ಮತ್ತು ಗ್ರಾಮಗಳು. ಇವೆಲ್ಲ ಆ ಮೌರ್ಯರ ಕಾಲದಲ್ಲಿ ಇದ್ದಿರ್ತಕ್ಕಂಥ ಒಂದು ಮೂಲ ಆಡಳಿತ ಪದ್ಧತಿಯಾಗಿದೆ. ಇನ್ನು ಭಾರತದಲ್ಲಿ ಹುಟ್ಟಿದ ಆಯುರ್ವೇದ ಪದ್ಧತಿಯು ಇಂದಿಗೂ ಅತ್ಯಂತ ಜನಪ್ರಿಯ ವೈದ್ಯಕೀಯ ಪದ್ಧತಿಯಾಗಿದೆ. ವಿಶ್ವಸಂಸ್ಥೆ ಸಹ ಇದಕ್ಕೆ ಮಾನ್ಯತೆ ನೀಡಿದೆ. ಇತರ ದೇಶಗಳಲ್ಲೂ ಸಹ ಈ ಒಂದು ಆಯುರ್ವೇದ ಪದ್ಧತಿಯನ್ನು ಹೆಚ್ಚು ಬಳಸ್ತಾರೆ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ. ಇಲ್ಲಿವರೆಗೆ ಈ ರೀತಿಯಾಗಿರ್ತಕ್ಕಂತಹ ಮೌರ್ಯ ಸಾಮ್ರಾಜ್ಯ ಮತ್ತು ಕನಿಷ್ಕನ ಒಂದು ಯಾವುದಪ್ಪ ಅಂದ್ರೆ ಕುಶಾನ ಸಾಮ್ರಾಜ್ಯವನ್ನು ನೋಡಿದ್ವಿ. ನೋಡ್ರಿ, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಸೆಲ್ಯೂಕಸನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳಿಸಿಕೊಟ್ಟಿರ್ತಕ್ಕಂಥ ರಾಯಭಾರಿ ಯಾರಂದ್ರೆ ಮೆಗಾಸ್ತನಿಸನು. ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಎಂದು ಹೇಳಿದ ಸಾಮ್ರಾಟ ಅಶೋಕನಾಗಿದ್ದಾನ. ನಮ್ಮ ರಾಷ್ಟ್ರ ಲಾಂಛನ 4 ಮುಖದ ಸಿಂಹಬೋಧಿಗೆ. ಸಾರನಾಥದಲ್ಲಿ ರಚನೆಯಾಗಿರ್ತಕ್ಕಂಥ 4 ಮುಖದ ಸಿಂಹಬೋಧಿಗೆ. ಕನಿಷ್ಕನು ಅಧಿಕಾರಕ್ಕೆ ಬಂದ ನೆನಪಿಗಾಗಿ ನೋಡ್ರಿ ಶಕ ವರ್ಷವನ್ನ ಆರಂಭಿಸಿದ ಅಂತ ಹೇಳಿ ನೋಡ್ತಾ ಇದ್ದೀವಿ. ಮೌರ್ಯರ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯರ ರಾಜಧಾನಿ ಪಾಟಲಿಪುತ್ರ. ಕೌಟಿಲ್ಯ ಬರೆದ ಗ್ರಂಥ ಅರ್ಥಶಾಸ್ತ್ರ. ಮೆಗಾಸ್ತನಿಸನ್ ಬರೆದಿರ್ತಕ್ಕಂಥ ಗ್ರಂಥದ ಹೆಸರು ಇಂಡಿಕಾ. ಧರ್ಮ ಮಹಾಮಾತ್ರರು ಮಾಡುತ್ತಿದ್ದ ಕಾರ್ಯಗಳಂದ್ರೆ ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಅನಾಥರು, ಹಿರಿಯರು ಎಲ್ಲರನ್ನ ಗೌರವಿಸುವುದಾಗಿತ್ತು. ಅದೇ ರೀತಿಯಾಗಿ ಉತ್ತಮವಾಗಿರ್ತಕ್ಕಂಥ ಸಂದೇಶವನ್ನು ಅವರಿಗೆ ಬೋಧಿಸುವುದಾಗಿತ್ತು. ಶಾಂತಿ ಎಂಬ ಮಹಾತತ್ವವನ್ನು ಅವರಿಗೆ ಸಾರುವುದಾಗಿತ್ತು. ಅದಕ್ಕೆ 2 ಉದಾಹರಣೆ ಏನಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಗ ರಕ್ಷಿತ, ಮೈಸೂರು ಎಂಬ ಒಂದು ಪ್ರದೇಶಕ್ಕೆ ಮಹಾದೇವ ಎಂಬ ಧರ್ಮ ಮಹಾಮಾತ್ರ ಸಹ ಬಂದಿದ್ದರು. ಕನಿಷ್ಕನು ಬೌದ್ಧ ಮಹಾಸಭೆಯನ್ನು ಎಲ್ಲಿ ನಡೆಸಿದನಂದ್ರೆ ಕಾಶ್ಮೀರದ ಕೊಂಡಲಿ ವನದಲ್ಲಿ. ಕಲಿಂಗ ಯುದ್ಧದ ಬಗ್ಗೆ ಒಂದು ಕುರಿತು ಹೇಳಿದಾಗ ಸಾಮಾನ್ಯ ಶಕಪೂರ್ವ ಅಥವಾ ಕ್ರಿಸ್ತ ಶಕಪೂರ್ವ 261ರಲ್ಲಿ ಕಳಿಂಗ ಎಂಬ ಪ್ರದೇಶದ ಮೇಲೆ ಅಶೋಕನು ಯುದ್ಧವನ್ನು ಮಾಡಿದ. ತಾನು ಅಧಿಕಾರಕ್ಕೆ ಬಂದ 8 ವರ್ಷಗಳ ಬಳಿಕ ಯುದ್ಧವನ್ನು ಮಾಡ್ತಾನ. ಆ ಯುದ್ಧದಲ್ಲಿ 1,00,000 ಜನರು ಏನಾಗ್ತಾರಪ್ಪ ಅಂದ್ರೆ ಸಾವನ್ನಪ್ತಾರ, 1,50,000 ಜನರು ಗಾಯಾಳುಗಳಾಗ್ತಾರ. ಇಂತಹ ಮಹಾನ್ ಘೋರ ಘಟನೆಯನ್ನು ನೋಡಿರ್ತಕ್ಕಂಥ ಅಶೋಕನ ಮನಸ್ಸು ಪರಿವರ್ತನೆ ಆಗ್ತದೆ. ಆ ಯುದ್ಧದಿಂದ ಪರಿವರ್ತನೆಗೊಂಡಿರ್ತಕ್ಕಂಥ ಜಗತ್ತಿನ ಮೊಟ್ಟ ಮೊದಲ ಸಾಮ್ರಾಟ ಅಂದ್ರೆ ಆತ ಅಶೋಕನಾಗಿದ್ದಾನ. ಇನ್ನು ನೋಡ್ರಿ, ಅಶೋಕ ಇಲ್ಲಿ ಏನಪ್ಪಾ ಅಂದ್ರೆ ವಿಷಯಗಳನ್ನ ಜೋಡಿಸಿ ಹೊಂದಿಸಿ ಬರೆಯಿರಿ. ಅಶೋಕ ಅಂದಾಗ ನಾವು ದೇವನಾಮ ಪ್ರಿಯ, ಕನಿಷ್ಕ ಅಂದಾಗ ನಾವೇನು ನೋಡ್ತಾ ಇದೀವಿ ಕನಿಷ್ಕಪುರ, ಅಶ್ವಘೋಷ ಅಂದಾಗ ಬೌದ್ಧ ಚೈತ್ಯ, ಗಾಂಧಾರ ಕಲಾ ಕೇಂದ್ರ ಅಂತ ನೋಡ್ತಾ ಇದೀವಿ. ಹಾಗಾದ್ರೆ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳೇ, ಇಲ್ಲಿವರೆಗೆ ನಾವು ಈ ಒಂದು
6ನೇ ತರಗತಿಯ 12ನೇ ಅಧ್ಯಾಯವಾಗಿರ್ತಕ್ಕಂಥ ಉತ್ತರ ಭಾರತದ ರಾಜ್ಯ ಮನೆತನಗಳ ಬಗ್ಗೆ ನೋಡಿದೆವು. ಅದರಲ್ಲಿ ಮೌರ್ಯರು ಮತ್ತು ಕುಶಾನರ ರಾಜ್ಯ ಮನೆತನದ ಬಗ್ಗೆ ನಾವು ನೋಡಿಕೊಂಡೆವು. ಹಾಗಾದ್ರೆ ಮುಂದಿನ ಅವಧಿಯಲ್ಲಿ ನಾವು ಏನು ಮಾಡೋಣಪ್ಪ ಅಂದ್ರೆ ಇದರ ಮುಂದುವರೆದಿರ್ತಕ್ಕಂಥ ಭಾಗವಾಗಿರ್ತಕ್ಕಂಥ ಗುಪ್ತರ ಬಗ್ಗೆ ನೋಡಿಕೊಳ್ಳೋಣ. ಹಾಗಾದ್ರೆ ಇಲ್ಲಿಯವರೆಗೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿವರೆಗೆ ತಮಗೆಲ್ಲರಿಗೂ ವಂದನೆ ಸಲ್ಲಿಸಿ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.